ಗುಡ್ ಈವ್ನಿಂಗ್. ಮಾಡೋಣ ಬರ್ರಿ. ಯಾವ್ರಿಂದ ಬಂದ್ರಿ? ಯಾವ್ರಿಂದ ಬಂದ್ರಿ? ಬಾಲ್ಕೋಟವ್ರ. ನಾವು ಎಲ್ಲಿ ಕೃಷಿ ಮೇಳ ಕೇಳ್ರಿ. ಇಲ್ಲಿ ನಮ್ಮ ಹೆಮ್ಮೆಯ ಬಾಗಲಕೋಟೆ ಜಿಲ್ಲೆಯ ಒಂದು ಜಿಲ್ಲೆಯಲ್ಲಿ ಕೃಷಿ ಮೇಳ ನಡೀತಾ ಇದೆ. ತೋಟಗಾರಿಕಾ ಇಲಾಖೆ ಮೇಳ ಇದು ಕೃಷಿ ಮೇಳ. ನೀವು ಯಾವ್ರಿಂದ ಬಂದ್ರಿ? ನಮ್ದಿಲ್ಲೇ ಲೋಕಲ್ ಬಾಗಲಕೋಟೆ. ಎಲ್ರು ಬರ್ರಿ. ಎಲ್ಲ ದಾಖಲೆಗಳು ನಿಮ್ಗೆ ಸಿಗ್ತಾವು. ಹೇಗೆ ಕೃಷಿ ಮಾಡಬೇಕು, ಯಾವ ಬೆಳೆಗಳು ಎಷ್ಟು ತಿಂಗಳಿಗೆ ಬರ್ತಾವು, ರೈತರಿಗೆ ಬಹಳ ಉಪಯುಕ್ತವಾಗಿದೆ. ಎಲ್ರು ಬರ್ರಿ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಬಾಯ್. ನಿಮ್ಮ ಹೆಸರೇ? ಪ್ರಶಾಂತ್ ಕುಮಾರ್. ಮುಂದೆ ಏನು ನೀವು ಅಗ್ರಿಕಲ್ಚರಿಸ್ಟ? ನಾವು ಸ್ಟೂಡೆಂಟ್. ಕ್ಯೂರಿಯಾಸಿಟಿಯಿಂದ ನಾವು ತಿಳ್ಕೊಬೇಕಂತ ಬಂದಿವಿ ಅಗ್ರಿಕಲ್ಚರ್ ಬಗ್ಗೆ ಅಷ್ಟೇ. ಹೌದು, ನಿಮಗೂ ಕ್ಯೂರಿಯಾಸಿಟಿ ಇದೆ, ಒಕ್ಕಲ್ತನ ಬಗ್ಗೆ ಆಸಕ್ತಿ ಇದೆ. ಯೂಟ್ಯೂಬ್ ಬರ್ರಿ ಈ ಕಡೆ ನೆಲ ತೊಗೊಂಡು ಅಂತ ಬೇಕಾದ್ರೆ ಕೇಳ್ರಿ. ಏನು ಯಾವ್ರಿಂದ ಬಂದ್ರಿ? ನಾವು ಬದಾಮಿಂದ ಬಂದಿವಿ ಸರ್. ಬದಾಮಿ ತಾಲೂಕದವ್ರ? ಹೌದು ಸರ್. ನೀವೆಲ್ಲ ಎಲ್ಲೇನ ಬಾಗಲಕೋಟೆ ಎಲ್ಲೇ ನಡೀತಕ್ಕಂಥ ಕೃಷಿ? ಬಾಗಲಕೋಟೆ ಯಾವ ಏರಿಯಾ ಇದೆ ಇದು? ನವನಗರ ಕೃಷಿ ಮೇಳ ಸರ್. ಯೂನಿವರ್ಸಿಟಿ ಐತಿಲ್ಲ? ಹೌದು ಸರ್. ಯಾವುದೋ ತೋಟಗಾರಿಕಾ ಕೃಷಿ ತೋಟಗಾರಿಕೆ ಕೃಷಿ ಇಲಾಖೆ ಸರ್. ತೋಟಗಾರಿಕಾ ಕೃಷಿ ಇಲಾಖೆ. ಹೌದು ಸರ್. ನಾವು ನಿಮ್ಮ ಯಾವ್ರಿಂದ ಬಂದ್ರಿ ಅಂದರೆ ಬದಾಮಿ ಸರ್. ಬದಾಮಿ. ನಿಮ್ಮ ಹೆಸರು? ನಮ್ಮ ಹೆಸರು BS ಹುಲಿಕೆರೆ ಅಂತ. BS ಹುಲಿಕೆರೆ. ಒಳಗೆಲ್ಲ ಕೃಷಿ ಮೇಳ ಚೆನ್ನಾಗಿ ನಡೆಯುತ್ತೆ? ಚೆನ್ನಾಗಿದೆ ಸರ್. ಈಗ ನಿನ್ನೆ ಹೇಳೋದು ನಡೆಯಾಕತೈತಿ. ನಿನ್ನೆ ಹೇಳೋದು ಸ್ಟಾರ್ಟ್ ಆಗಿದೆ. ನಿನ್ನಿಂದ ಸ್ಟಾರ್ಟ್ ಆಗಿದೆ. ನಮ್ಮ ಹೆಸರು BS ಹುಲಿಕೆರೆ ಅಂತ. BS ಹುಲಿಕೆರೆ. ಹೌದು ಸರ್. ಏನೇನು ಖರೀದಿ ಮಾಡಿರಿ ಇಲ್ಲಿ ಒಳಗಡೆ? ಸರ್ ಇವರು ಗಿಡಗಂಟಿಗೆ ಸರ್. ಇದು ಏನು ಕಸ ತೆಗಿದೆ? ಕಳೆ ತೆಗೆದು ಸರ್. ಅದು ಮುಂದಿನ ಗುಚ್ಚ ತೆಗೆದು ತೋರಿಸರ್ಲೆ ಮತ್ತೆ ಸರ್ ಇದು ಮುಚ್ಚಾಕ ಬರಂಗಿಲ್ಲ ಸರ್. ಎಲ್ಲ ಕಟ್ಟೆ ಮತ್ತೆ ಚೂಪ ಐತೆ ಸರ್. ಮತ್ತೆ ಇದಾಕೈತಿ. ಅದು ಬಾಡೆ ಒಳಗೆ ಹಲ್ಲದ ಅವ್ರಿ ಹಿಂಗೆ ಅಲ್ಲ ಅದ ಸರ್. ಕಸ ತೆಗಿತೀರಿ? ಸರ್ ಈಗ ಮಾವಿನ ಗಿಡ ಜೀವ ತೆಗೆದು ಸರ್. ಮಾವಿನ ಗಿಡಕ್ಕೆ ಅವು ಏನ್ರವ? ಸರ್ ಮಾವಿನ ಕಾಯಿಗೆ ಹಾಕ್ತದ? ಕಾಯಿ ಹಾಕ ಸರ್. ಮಾವಿನಕಾಯಿ ಸೇಪ್ ತೆಗಿರ್ಲೆ ನೋಡೋಣ. ಮತ್ತೆ ನಮ್ಮ ರೈತ ಬಂದವ್ರಿಗೆ ಗೊತ್ತಾಗೋದು ಹೆಂಗದ ತೆಗೆದು ತೋರಿಸ್ರಿ ಸರ. ಹುಲಿಕೇರಿ ಸರ್ ಅವ್ರ. ಹೌದು ಸರ್. ಇವೆಲ್ಲ ಅದು ಹೆಂಗೆ ಹಾಕೋದು ಮಾವಿನಕಾಯಿಗೆ? ಅದು ಹೆಂಗೆ ಹಾಕೋದು ಅಂದರೆ ಮಾವಿನ ಹಣ್ಣಿಗೆ ಒಂದು ಹಣ್ಣಿಗೆ ಈ ಟೈಪ್ ಓಪನ್ ಮಾಡಿದ್ರಿ. ಹಾಂ ರೀ. ನೀವು ಯಾವ್ರಿಂದ ಬಂದ್ರಿ ಸರ್? ನಮ್ಮ ಹಳೆಯರು ಸರ್. ನಿಮ್ಮ ಹಳೆ ಓಪನ್ ಮಾಡಿ ಮಾವಿನ ಹಣ್ಣಿಗೆಲ್ಲ ಹಾಕೊಂಡು ಹಾಂ ರೀ ಒಳ್ಳೆ ಇಷ್ಟು ಸುತ್ತಿ ಸೇಫ್ ಮಾಡಿಬಿಡುದು. ಹಂಗೆ ಅದು ಪ್ಯಾಕ್ ಮಾಡೋದು? ಪ್ಯಾಕ್ ಮಾಡಿಬಿಡುದ್ರಿ. ಇದು ಮಾವಿನ ಹಣ್ಣು ಒಳಗೆ ಸೇಫ್ ಆಗಿ ಯಾವ ಹುಳ ಇದು ಹುಳ ಹುಳ ಏನೋ ಕಾಯಿ ಕೊಡುದಿಲ್ಲ, ಅಕ್ಕಿ ಕೊಡುದಿಲ್ಲ. ಹಾಂ, ಸೇಫ್ ಆಗಿರ್ತದೆ ಸರ್. ಕಾಯಿ ಯಾವುದು ಒಳ್ಳೆ ಇಷ್ಟು ಓಪನ್ ಮಾಡಿ ಗಾಳಿಗೆ ಹರಿದಿಲ್ಲ? ಗಾಳಿಗೆ ಗಾಳಿಗೆ ಮಳೆ ಒಳಗೆ ಏನು ಏನಾಗಲ್ಲ ಸರ್. ಇದು ಒಂದು 4 ವರ್ಷ ಯೂಸ್ ಮಾಡ್ಬೋದು ಸರ್. ಒಳ್ಳೆ ಸೇಫ್ ಮಾಡಿ ಮತ್ತೆ ತೆಗೆದು ಮತ್ತೆ ಸೇಫ್ ಅದ್ರೊಳಗೆ ಕೈ ಹಾಕ್ರಿ ನೋಡೋಣ. ಇದು ಮಾವಿನ ಹಣ್ಣಿಗೆ ಈ ಥರ ಸೇಫ್ ಗಾಳಿ ಒಳಗೆ ಹೋಗ್ತೈತಿ. ಕಾಯಿ ದಪ್ಪ ಆಗ್ಲಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಕಾಯಿ ಎಷ್ಟು ದಪ್ಪ ಆದ ಬಳಕ ಹಾಕೋದು? ಅದು ಒಂದು ಸಣ್ಣ ಲಿಂಬೆ ಹಣ್ಣು, ಸಾಧಾರಣ ಸಣ್ಣ ಲಿಂಬೆ ಹಣ್ಣು. ಹಾಂ, ಅದು ಮಾವಿನ ಹಣ್ಣಿಗೆ ಮ್ಯಾಲ ಕವರ್ ಮಾಡೋದು ಸೆಕ್ಯೂರಿಟಿ ಸಲುವಾಗಿ, ಸೇಫ್ ಸಲುವಾಗಿ. ಹಾಕಿ ಕೊಕ್ಕಂಗಿಲ್ಲ ಏನು. ಇನ್ನೊಂದು ಯಾವ ಕೀಟನಾಶಕನೂ ಹೋಗಲ್ಲ ಸರ್. ಹಾಂ, ಯಾವ ಕೀಟಗಳು ಒಳಗೆ ಹೋಗಂಗಿಲ್ಲ. ಕಾಯಿ ದಪ್ಪ ಆಗ್ತೈತಿ. ಮುಂದೆ ಬೇಕಾದ್ರೆ ಅದನ್ನ ಪಾಕೆಟ್ ತೆಗೆದು ಅದನ್ನು ಫೈಲ್ ಮಾಡ್ಕೊಂಡು ಮಾರಾಟ ಮಾಡ್ಬೋದು. ಅದು ಮಾಡಿ. ಯಾವುದು ಸ್ಪೆಷಲ್? 2.5 ರೂಪಾಯಿಗೆ ಒಂದು ಸರ್. 2.5 ರೂಪಾಯಿಗೆ. ನಿಮ್ಮ ಮನೆಯಲ್ಲಿ ಸ್ವಂತ ಮಾವಿನ ಹಣ್ಣು ಅದಾವ? ಹೌದು ಸರ್. ಒಂದು 100 ಗಿಡ ಅದಾವೆ ಸರ್. 100 ಗಿಡ? ಯಾವ ತಳಿ ಅದು? ಕೇಸರ್ ಐತೆ ಸರ್. ಕೇಸರ್ ಮತ್ತು ರತ್ನಗಿರಿ ಅಪ್ಪಸ್ ಅಂತ ಹೇಳ್ತಾರಲ್ಲ ಅದು? ರತ್ನಗಿರಿ ಅಪ್ಪಸ ಸರ್. ರತ್ನಗಿರಿ ಅಲ್ಫೋನ್ಸು. ಹಾಂ, ಕೇಸರ್ ಸರ್. ಹಾಂ, ಭಾಳ ಮಿಯಾಜ್ ಹಾಕ್ಸರ್. ಭಾಳ ಮಲ್ಲಿಕಾರಿ. ಹಾಂ. ಇದು ಈಗ ನೀವು ಕೃಷಿ ಮೇಳ ಬಾಗಲಕೋಟೆಯಲ್ಲಿ ತೋಟಗಾರಿಕಾ ಮೇಳ ನಡೀತಾ ಇದೆ. ಕೃಷಿ ಮೇಳ ಅಥವಾ ತೋಟಗಾರಿಕಾ ಮೇಳ ನಡೀತಾ ಇದೆ. ಇಲ್ಲಿ ನೀವು ಬಂದವ್ರು ಈಗ ಬಾದಾಮಿಯಿಂದ ಬಂದಿರಲ್ಲ? ಹಾಂ, ನಿಮ್ಮ ಹೆಸರು ಅಂದರೆ ಹುಲ್ಯಾಳ ಹುಲಿಕೆರೆ. ಹಾಂ, ನಮಸ್ಕಾರ ಸರ್. ನಿಮ್ಮ ಹೆಸರು ಹೇಳ್ರಿ? ನಮ್ಮ BM ಕೇಳೋದು ಅಂತ. BM ಕೇಳೋದು. ನೀವು ಒಂದೇ ಊರಿಂದ ಡಾಕ್ಟರ್ ಸರ್. ಡಾಕ್ಟರ್ ಅದರ? ಡಾಕ್ಟರ್ BM ಕೇಳೋದು ಸರ್. ಸನ್ಮಾನ್ಯ ಡಾಕ್ಟರ್ BM ಕೇಳೋದು ಸರ್ ನಮಗೆ ಸಿಕ್ಕಿದ್ರು. ಭಾಳ ಸಂತೋಷ ಆಯ್ತು. ಕೃಷಿ ಬಗ್ಗೆ ಆಸಕ್ತಿ ಐತೆ ನಿಮಗೂ? ಹಾಂ, ಡಾಕ್ಟ್ರ ಯಾವಾಗಲೇ ಒಕ್ಕಲ್ತನದಾಗ ಏನೋ ಸ್ಟೇಟಸ್ಕೋಪ್ ಟೇಬಲ್ ಮೇಲೆ ಇಟ್ಟು ಯಾವಾಗ ಒಂದು ಒಕ್ಕಲ್ತನ ಮಾಡಕ್ಕೆ ಹೋಗ್ತೀರಿ? ಶುಗರ್ ಕೇನ್ ಐತೆ ಸರ್. ಶುಗರ್ ಕೇನ್. ಮನೆಯವರೆಲ್ಲ ಮನೆ ಕಾಂದಾನೆ ಎಲ್ಲ ನಿಮ್ಮದು ಅಗ್ರಿಕಲ್ಚರ್ ಐತಿ? ನೀವು ಮಾವಿನ ಗಿಡ ಅದೆಲ್ಲ ಹಚ್ಚಿರಿ? ಎಲ್ಲ ಕಬ್ಬು ಐತಿ ಜಾಸ್ತಿ. ಭಾಳ ಐತೆ ಸರ್. ಭಾಳ ಐತಿ. ಮತ್ತೆ ಏನು ಗೋಡಂಬಿ ಐತೆ ಸರ್. ಗೋಡಂಬಿ ಲಿಂಬು. ಗೋಡಂಬಿ ಹಾಕಿರಿ? ಹೌದು ಸರ್.
ಹಾಂ ಸರ್ ನಿಮ್ಮ ನಂಬರ್ ಹೇಳ್ರಿ ಗುಡಂಬಿದ ಗೋಡಂಬಿ ನಮ್ಮದು ಸರ್ ನಿಮ್ಮ ಹೇಳಿ 966 ಸರ್ ಅದೇ 966 3 ಆಯ್ತು ಸರ್ ನಿಮ್ಗೆ ನಾವು ಫೋನ್ ನಂಬರ್ ಹಾಕ್ತೀವಿ ಹಳ್ಳಿ ಮಿಯಾಜಾಕ್ ಮ್ಯಾಂಗೋ ಸರ್ ಯಾವ್ದು ಮಿಯಾಜಾಕ್ ಜಪಾನಿ ಸರ್ ಹಾಂ ಮ್ಯಾಂಗೋ ಹಾಂ ಸರ್ ಜಪಾನಿ ಹಾಂ ಸರ್ ಹಾಂ ಜಪಾನಿ ಇದನ್ನದು ಮ್ಯಾಂಗೋ ಸರಿ ಹಾಂ 7 ಐವರಿ ರೆಡ್ ಐತೆ ಸರ್ ಹಾಂ ಮಲ್ಲಿಕಾಯಿ ಸರ್ ಮಲ್ಲಿಕಾ ಮಾಡಿ ರತ್ನಗಿರಿ ಕೇಸರ್ ರತ್ನಗಿರಿ ಅಪ್ಪು ಮಲ್ಲಿಕಾ ಹೆಚ್ಚಿಂದ ರತ್ನಗಿರಿ ಆಪೋಸ್ ಹೆಚ್ಚಿಂದ ರತ್ನಗಿರಿ ಅಪ್ಪು ಸರ್ ಆಪೋಸ್ ಹೆಚ್ಚಿಂದ ಅಪ್ಪುಸ್ ಒಳ್ಳೆ ಕೇಸರ್ ಚೆನ್ನಾಗಿದೆ ಕೇಸರ ಮಲ್ಲಿಕಾ ಆಮೇಲೆ ಹಾಂ ಸರ್ ಇವೆಲ್ಲ ಮಾಡಿ ಹಣ್ಣು ನಿಮ್ಗೆ ಸಿಗ್ತಾವೆ ನೋಡಕ್ಕೆ ಹೇಳ್ರಿ ಸಿಗುತ್ತೆ ಸರ್ ಈಗ ಮುಂದೆ ಗೋಡಂಬಿ ಹಚ್ಚಿರಿ ಅಂತ ಹೇಳ್ರಿ ಹಾಂ ಸರ್ ಗೋಡಂಬಿ ಸಿಗುತ್ತೆ ಸರ್ ಗೋಡಂಬಿ ಅದು ಒಂದು ಈ ಸರ ಐತೆ ಸರ್ ಸ್ಟಾರ್ಟ್ ಐತೆ ಸರ್ ಈಗೆಲ್ಲ ಹೂವು ಸ್ಟಾರ್ಟ್ ಐತೆ ಹಾಂ ಹಾಂ ಸರ್ ಈಗ ಏಪ್ರಿಲ್ ಮೇದಲ್ಲಿ ಹಾಂ ಪೂರಾ ಹಣ್ಣು ಸಿಗುತ್ತೆ ಸರ್ ಗೋಡಂಬಿ ಹೌದು ಸರ್ ಅದರ ಹಣ್ಣಾಗಿರ್ತೈತಿ ಅದನ್ನ ಮತ್ತೆ ಹೊಡಿಬೇಕಲ್ಲ ಇಲ್ಲ ಸರ್ ಅದು ಹಣ್ಣು ಆಟೋಮೆಟಿಕ್ ತಳೆ ಬೀಳಿಸ್ತದೆ ಹಣ್ಣು ತಾಳೆ ಬೀಳ್ತದೆ ತಳಗೆ ಕೆಳಗೆ ಬೀಳ್ತದೆ ಸರ್ ಹಾಂ ಬಿತ್ತ ಮ್ಯಾಗ ಲೇಬರ್ ಹಚ್ಚಿ ಸರ್ ಆರಿಸ್ಬೇಕು ಸರ್ ಅದು ಹಾಂ ಹಾಂ ಆರಿಸಿ ಅದನ್ನ ಒಂದು ಕಡೆ ಗುಡ್ಡೆ ಮಾಡಿ ಗುಡ್ಡೆ ಮಾಡ್ಬೇಕು ಸರ್ ಗುಡ್ಡೆ ಮಾಡಿದಾಗ ಅದನ್ನ ಬೀಜ ತಪ್ಪೋದು ಸರ್ ಗೋಡಂಬಿ ಹೌದು ಸರ್ ಗೋಡಂಬಿ ನಮ್ಮ ಭಾಗದಾಗ ಯಾರು ಬೆಳೆದಿಲ್ರಿ ನೀವು ವಿಶೇಷವಾಗಿ ಬೆಳೆದಾರಲ್ಲ ಹೌದು ಮತ್ತೆ ಸರ್ ನಮ್ದು ಮಡ್ಡಿ ಭೂಮಿ ಐತೆ ಸರ್ 8 ಎಕರೆ ಹಾಕ್ಯಾರಿ ಟೋಟಲ್ ಒಂದು 7 ಎಕರೆ ಹಾಕಿ 7 ಎಕರೆ ಐತಿ ಬೀಜ ತರೋ ಎಲ್ಲಿ ತಂದ್ರಿ ನನ್ನ ರತ್ನಗಿರಿ ಅಂತ ಸರ್ ಕುಡಾಳ ಸರ್ ಅದ್ರ ಹೆಸರೇನ ಕುಡಾಳ ಬೆಂಗಳೂರಲ್ಲ ಸರ್ ಕುಡಾಳ ಅಂತೇಳಿ ಅದು ತಳಿ ಹೆಸರ ಸರ್ ಊರ ಇದು ಮಹಾರಾಷ್ಟ್ರದಲ್ಲಿ ಸಾವಂತವಾಡಿ ಹತ್ರ ಸರ್ ಸಾವಂತವಾಡಿ ಹತ್ರ ಕುಡಾಳ ಬೆಂಗಳೂರಲ್ಲ ಅಂತೇಳಿ ಸರ್ ಅಲ್ಲಿ ನರ್ಸರಿ ಅದಾವನ್ರಿ ಅಲ್ಲಿ ಭಾಳ ಐತೆ ಸರ್ ಸಿಗ್ತಾವ ಅಲ್ಲಿ ಅಲ್ಲ ಆದ್ರ ಸಿಗ್ತದೆ ಸರ್ ಗೋಡಂಬಿ ಕಾಜು ಅಂತಾರ ಅದಲ್ಲ ಕಾಜು ಅದ ಸರ್ ಹಾಂ ಹಾಂ ನೀವು ನಿಮ್ಮ ಹೊಲ್ದಾಗ ಐತಿ ಡಾಕ್ಟರ್ ಹೊಲ್ದಾಗ ಐತ್ರಿ ನಮ್ಮ ಹೊಲ್ದಾಗ ಐತಿ ಒಂದೇ ಆಳು ಸರ್ ಹಾಂ ಹಾಂ ದಯಮಾಡಿ ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳ್ರಿ ನಾನು ಫೀಡ್ ಮಾಡ್ಕೊತಾನು BS ಹುಲಿಕೇರಿ ಸರ್ ಹುಲಿಕೇರಿ BS ಹುಲಿಕೇರಿ ಹೌದು ಸರ್ ನಂಬರ್ ಏನೇನು ಹೇಳ್ರಿ 9663 71 0366 ಓಕೆ ಸರ್ ಹಾಂ ಹುಲಿಕೇರಿ ಅವರ ನಮಸ್ಕಾರ ಸನ್ಮಾನ್ಯ ಹುಲಿಕೇರಿ ಅವರ ನಾವು ನಿಮ್ಮ ತೋಟಕ್ಕೆ ಬಂದರೆ ನಮಗೆ ಸ್ವಲ್ಪ ಮಾಹಿತಿ ಕೊಡ್ತೀರಿ ಆಯ್ತು ಓಕೆ ಕೊಡ್ತೀನಿ ಸರ್ ಫೋನ್ ಮುಖಾಂತರ ಮಾಹಿತಿ ಕೊಡ್ತೀರಿ ಕೊಡ್ತೀನಿ ಸರ್ ಹಾಂ ಏನು ಬಾದಾಮಿ ಬರ್ಬೇಕಾ ಬಾದಾಮಿ ಬರ್ಬೇಕು ಸರ್ ಬಾದಾಮಿಂದ ಒಂದು 12 ಕಿಲೋಮೀಟರ್ ಸರ್ ಯಾವ ಊರದ ನಂದಿಕೇಶ್ವರ ನಂದಿಕೇಶ್ವರ ಹಾಂ ಸರ್ ಬಾದಾಮಿಯಿಂದ 12 ಕಿಲೋಮೀಟರ್ ಬಿಟ್ಟು ನಂದಿಕೇಶ್ವರ ಅಂತೇಳಿ ನಿಮ್ಮದು ಗ್ರಾಮ ಐತಿ ಹೌದು ಸರ್ ಹಳ್ಳಿ ಹೌದು ಸರ್ ಹಾಂ ಅಲ್ಲಿ ಹಳ್ಳ್ಯಾಗ ಸೀನು ಕೇಳ್ರಿ ಹೇಳ್ತಾರೆ ಬೇಕಾದ್ರೆ ಲಿಂಬು ಐತೆ ಸರ್ ಲಿಂಬುನೂ ಐತಿ ಹಾಂ ಲಿಂಬು ಒಂದು 200 ಐತೆ ಸರ್ ಹಾಂ ಹೊಳ್ಳಿ ಗೋಡಂಬಿ ಐತೆ ಸರ್ ಹಾಂ ಹೊಳ್ಳಿ ಮಾವು ಐತೆ ಹಾಂ ಕೊಕೊನಟ್ ಐತೆ ಸರ್ ದ್ರಾಕ್ಷಿ ಕೊಕೊನಟ್ ಐತೆ ಸರ್ ಕೊಕೊನಟ್ ಐತಿ ಕೊಕೊನಟ್ ಮಾಡಿ DJ ಸರ್ ಅದು ಈಗೆಲ್ಲ ಇವೆಲ್ಲ ಇದ್ದು ನಮಗೆಲ್ಲ ಅದಾವು ಆದರೆ ವಿಶೇಷವಾದಂದ್ರೆ ಗೋಡಂಬಿ ಅಥವಾ ಕಾಜು ಅಂತಾರಲ್ಲ ಅದು ನಮಗೆ ಬೆಳೆ ನಾವು ನೋಡಿಲ್ಲ ನಿಮ್ಮ ಹತ್ರ ನಾವು ಬರ್ತೀವಿ ದಯಮಾಡಿ ನಮ್ಗೆ ಮಾಹಿತಿ ಹೇಳ್ಬೇಕು ಹಾಂ ಆಗ ನಮ್ಮ ಡಾಕ್ಟರ್ ಸಾಹೇಬ್ರಿಗೆ ಭೇಟಿಯಾಗೋಣ ನೀವು ಭೇಟಿಯಾಗ್ರಿ ಹಾಂ ಸರ್ ಈಗ ಸ್ವಲ್ಪ ಒಳಗೆ ತೊಗೋತಾರೆ ನಮಗೆ ನಾನು ನೀವು ಕೊಡಿ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಸರ್ ಹಾಂ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಹಾಂ ಸರ್ ಕೃಷಿ ಮೇಳ ಕೃಷಿ ಮೇಳ ಹಾಂ ರೈತರ ಮೇಳ ಹಾಂ ಥ್ಯಾಂಕ್ಸ್ ಸರ್ ರೈತರ ಜಾತ್ರೆ ಸರ್ ರೈತರ ಜಾಸ್ತಿ ಹಾಂ ನಾಳೆ ದಿವಸ ರೈತಲ್ಲ ಹಾಂ ಓಕೆ ನಾಳೆ ಒಂದು 2 ಕಿಲೋಮೀಟರ್ ಒಳಗೆ ಹೋಗ್ಬೇಕಾದ್ರೆ ಇಲ್ಲ ಸರ್ ಏನಿಲ್ಲ ಲಾಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಷ್ಟು ಶಾಪ್ಗಳು 200 ರೂಪಾಯಿ ಆಯ್ತು ಸರ್ ನೋಡಿ ಥ್ಯಾಂಕ್ ಯು ಆ ವಿಡಿಯೋ ನನಗೆ ಬಿಡ್ರಿ ಅದನ್ನು ಯಾಕಂದ್ರೆ ನಾನು ಹೇಳ್ತಾನೆ ನಂಬರ್ ತೊಗೊರಿ ಸರ್ ಇಲ್ಲಿ ನಮಗೆ ನೋಡ್ರಿ ಅದೇನು ಉಪಾಯ ಯಾವುದಲ್ರಿ ನಾವು ಅಲ್ಲೇ ಬರೋವ್ರ ಏನು ಬಾದಾಮಿ ಏನು ದೂರ ಇಲ್ಲ ಜಾತ್ರೆಗೆ ಬಂದಾಗ ಬರ್ತೀವಿ ಒಂದು ಅರ್ಧ ಗಂಟೆ ಬಸ್ಸಿಗೆ ಬರ್ತೀವಿ ಇಲ್ಲಿ ಬಾಲ್ಕೋಟೆಯಲ್ಲಿ ನಡೀತಕ್ಕಂಥ ಒಂದು ಕೃಷಿ ಮೇಳ ಅಥವಾ ತೋಟಗಾರಿಕೆ ಮೇಳ ಅನ್ಬೋದು ಇದಕ್ಕೆ ತೋಟಗಾರಿಕೆ ಮೇಳದಲ್ಲಿ ಇಲ್ಲಿ ಔಷಧೀಯ ಒಂದು ಸಸ್ಯಗಳು ಮತ್ತು ಸುಗಂಧ ದ್ರವ್ಯಗಳ ಒಂದು ಸಸ್ಯಗಳಲ್ಲಿ ಸಿಗ್ತಾವೆ ಸುಗಂಧ ಸಸ್ಯಗಳದಾವೆ ನಿಮ್ಮಲ್ಲಿ ಸಾಂಬಾರು ಸಸ್ಯಗಳು ವಿಶೇಷವಾದಂಥ ರಿಸರ್ಚ್ ಮಾಡಿರ್ತಕ್ಕಂಥ ಇವೆಲ್ಲ ಪದಾರ್ಥಗಳದಾವೆ ಇಲ್ಲಿ ತಾವು ರಿಸರ್ಚ್ ಮಾಡಲೇ ಬಂದಂಥ ಇಲ್ಲಿ ವಿದ್ಯಾರ್ಥಿ ಜೀವಿಗಳು ನಮ್ಮ ಮುಂದೆ ಅದಾರೆ ತಮ್ಮ ಹೆಸರು ಹೇಳಿ ಸರ ನನ್ನ ಹೆಸರು ಅಭಿಷೇಕ್ ನೀವು ಕಲಿತಾ ಇರೋದೀಗ ನಾವು ಜೂನಿಯರ್ MSc ಅಂದರೆ ಫಸ್ಟ್ ಇಯರ್ MSc ಈಗ ನೀವು ಅದೇಂತಾರಲ್ಲ ಸಸ್ಯಶಾಸ್ತ್ರ ಮತ್ತು ಸಸ್ಯಶಾಸ್ತ್ರ ಅಷ್ಟೇ ಈಗ ನೀವು ರಿಸರ್ಚ್ ಮಾಡ್ತಾ ಇರೋದು ಈಗ ನಿಮ್ಮ ಒಂದು ಬಾಲ್ಕೋಟೆ ಇಲ್ಲಿ ಯಾವುದಿದು ಯೂನಿವರ್ಸಿಟಿಯಲ್ಲಿ
ತೋಟಗಾರಿಕಾ ಯೂನಿವರ್ಸಿಟಿ ಏನ್ರಿ? ತೋಟಗಾರಿಕೆ ಯೂನಿವರ್ಸಿಟಿ. ಇಲ್ಲಿ ಯೂನಿವರ್ಸಿಟಿಯಲ್ಲಿ ನೀವು ನಿಮ್ಮ ಕೈ ತೋಟದಲ್ಲಿ ಮಾಡಿರ್ತಕ್ಕಂಥ ಇವು ಪದಾರ್ಥಗಳು, ಸಸ್ಯಗಳು. ಹಾಂ ಹಾಂ. ತಮ್ಮ ಹೆಸರು? ಶಂಕರಯ್ಯ ಅವರು. ತಮ್ಮ ಹೆಸರು ಹೇಳ್ರಿ ನಿಮಗೆ? ಅಭಿಷೇಕ್ ಅವರು. ನೀವು ಸ್ಟೂಡೆಂಟ್, ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಣ್. ಇವೆಲ್ಲ ನೀವೆಲ್ಲ ಒಂದೇ ಸ್ಟೂಡೆಂಟ್ಗಳೇ? ಇಲ್ಲಿ ರಿಸರ್ಚ್ ಒಂದೇ ಡಿಪಾರ್ಟ್ಮೆಂಟ್ ಇಲ್ಲಿ ರಿಸರ್ಚ್ ಮಾಡ್ತಾ ಇದ್ರಿ ಈಗ? ಹೌದಲ್ಲ? ಹಾಂ, ಥ್ಯಾಂಕ್ಸ್. ಇನ್ನು ಮುಂದೆ ನಾವು ಯಾವಾಗ ಹೋಗ್ಬೇಕು? ಹಾಂ, ಅತನಿಯವ್ರು ಅಶೋಕ್ ಅತನಿ ಐತಿವ. ಅಶೋಕ್ ಅತನಿ ಅಂದ್ರೆ ಬರ್ತೈತಿ ರೀ, ಓಪನ್ ಆಕೈತಿ. ಸಬ್ಸ್ಕ್ರೈಬ್ ಮಾಡಿ, ದಯಮಾಡಿ. ಬರ್ತಾವೆ ಈಗ ಒಂದು 3 ದಿನದಾಗ ಆಗಲಿ ಬಿಡ್ತಾನೆ ನೋಡ್ರಿ ನಿಮ್ಮನ್ನೆಲ್ಲ. ನೀವು ಬಂದಿರ್ತೀರಿ. ಸರ, ನೀವು ಖುದ್ದು ಇಲ್ಲೇ ಇದೇ ಡಿಸ್ಟಿಕ್ದವ್ರು ಬಂದಿರ? ಹೊರಗಿನ ಬಂದಿರ? ಹೊರಗಿನ ಡಿಸ್ಟಿಕ್ದವ್ರು ಅದೀರಿ ನಾವು. ಬೀದರ್ ಡಿಸ್ಟಿಕ್ದವ್ರು ಅದನ್ರಿ. ಹಾಂ, ಬಾಗಲಕೋಟೆ ಡಿಸ್ಟಿಕ್. ಬಾಗಲಕೋಟೆ ಡಿಸ್ಟಿಕ್ದವ್ರು. ಬೆಳಗಾವಿ ಡಿಸ್ಟ್ರಿಕ್ಟ್. ಬೆಳಗಾವದವ್ರ? ನಮ್ಮವ್ರ, ನಮ್ಮ ಬೆಳಗಾವ್ ಅಷ್ಟೇ. ಹೌದು. ಎಲ್ಲಿಂದ? ಯಾವ್ರಿಂದ ಬೆಳಗಾವ್ ಅಂದ್ರೆ? ಗೋಕಾಕ್ ರೀ. ಗೋಕಾಕ. ನಿಮ್ಮ ಹೆಸರು? ಲಕ್ಷ್ಮಣ್ ಮಾಳ್ಗಿ ಅಂತ. ಲಕ್ಷ್ಮಣ್ ಮಾಳ್ಗಿ. ಹಾಂ. ಮಾಳ್ಗಿ ಅವತ್ತು ಎಮ್ ಎಲ್ ಎ ಇದ್ರು ಮೊದಲು. ನಿಮ್ಮ ಹೆಸರು ಏನಾದ್ರು? ನಮ್ಮ ಹೆಸರು ಶಂಕರಯ್ಯ ಇವ್ರುಗಳು. ನಿಮ್ಮ ಹೆಸರು? ಅಭಿಷೇಕ್ ಸರ್. ಆಯ್ತು, ನಾಳೆ ಥ್ಯಾಂಕ್ಸ್. ಹೂವುಗಳ ಲೋಕ, ಇದು ಹೂವುಗಳ ಲೋಕ. ಇಲ್ಲಿ ಬಾಗಲಕೋಟೆ ಒಂದು ಯೂನಿವರ್ಸಿಟಿಯಲ್ಲಿ ಮಾಡಿರ್ತಕ್ಕಂಥ, ಅಲ್ಲಿ ಒಂದು ಸಂಶೋಧನೆಗಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳೇ, ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರೇ ನಿರ್ಮಿಸಿರುವಂತಕ್ಕಂಥ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಈ ಹೂದೋಟ, ಇದು ಹೂಗಳ ಲೋಕ ಅನ್ಬೋದು. ಇಲ್ಲಿ ಕಾಣಿಸ್ತಾ ಇರೋದು ಇಲ್ಲಿ ಮಾವಿನ ಹಣ್ಣುಗಳು ಅಥವಾ ಆಗಿವೆ. ಥರ ಸಸ್ಯಗಳು ಅದಾವ. ಇಲ್ಲಿ ನೇರವಾಗಿ ತಗೋತೀವಿ. ಸಾಕಷ್ಟು ಇಲ್ಲಿ ತೋಟಗಾರಿಕೆಯನ್ನು ಮಾಡಿರ್ತಾರೆ. ಖುದ್ದು ಯೂನಿವರ್ಸಿಟಿಯೇ ಇಲ್ಲಿರುವಾಗ, ಇಲ್ಲಿ ಯೂನಿವರ್ಸಿಟಿ ಮುಂದಿನ ಒಂದು ಗ್ರೌಂಡಲ್ಲಿ ಸಾಕಷ್ಟು ಹೂದೋಟಗಳು ಎಲ್ಲ ಮಾಡಿರ್ತಾರೆ. ಬಂಧುಗಳೇ, ಈಗ ನಮಗೆ ಕಾಣಸಿಗ್ತಾ ಇರುವವರು ಇಲ್ಲಿ ವಿದ್ಯಾರ್ಥಿನಿಯರು ಈ ಒಂದು ತೋಟಗಾರಿಕಾ ಒಂದು ಪುಷ್ಪ ಒಂದು ತೋಟವನ್ನು ನೋಡೋದಕ್ಕೆ ನಮ್ಮ ಬಾಗಲಕೋಟೆ ಒಂದು ತೋಟಗಾರಿಕಾ ಮೇಳದಲ್ಲಿ ಇಲ್ಲಿ ಚೆಂಡು ಹೂ ಅಥವಾ ಜಂಡು ಹೂ ಅಂತ ಹೇಳಿ ನಮ್ಮ ಕಡೆ ಐತೀವಿ. ಅದು ವಿಶೇಷವಾದ ಒಂದು ಕಲರ್ನಿಂದ ಇದು ನಿರ್ಮಾಣ ಮಾಡ್ಯಾರ. ಇವರು ಕಂಪ್ನಿಯವರನ್ನ ಇಲ್ಲಿ ಬಂದ ಯೂನಿವರ್ಸಿಟಿಯಲ್ಲಿ ಜಾಗ ಒಂದು ಅದನ್ನು ತಗೊಂಡ ಅವರ ಯೂನಿವರ್ಸಿಟಿಯವರ ಬಹುಶಃ ಜಾಗ ಇವರಿಗೆ ಇದನ್ನು ಮಾಡಲಿ ಅಂತ ಹೇಳಿ ಒಂದು ಪ್ರೋತ್ಸಾಹದಾಯಕವಾಗಿ ಕೊಟ್ಟಿರ್ಬೋದು. ಅದರ ವಿಶೇಷವಾದ ಬೀಜ ಜಂಡು ಹೂವು ಇದೆ. ಇಲ್ಲಿ ಮುಂದೆ ನಮಗೆ ಅಧಿಕಾರಿಗಳು ಕಾಣಿಸ್ತಾ ಇದ್ದಾರೆ, ಇದನ್ನು ಬೆಳೆದಂಥವ್ರು. ಈ ಬೀಜವನ್ನು ನಮಗೆ ರೈತ ಬಾಂಧವರು ಯಾರೋ ಬೇಡಿದ್ರು ಈ ಬೀಜವನ್ನು ಫ್ರೀಯಾಗಿ ತಂದು ಕೊಡ್ತಾರೆ. ಆದರೆ ಮತ್ತು ವಾಪಸ್ ಅವರನ್ನು ಇದನ್ನು ಬಾಯ್ ಮಾಡ್ಕೊತಾರೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಈಗ ಅಧಿಕಾರಿಗಳೊಂದಿಗೆ ನಾವು ಮಾತಾಡೋಣ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಶಿವ ಅಂತ ಸರ್. ನಮಸ್ತೆ. ನಮಸ್ಕಾರ ಸರ್. ಶಿವರಾಮಸ್ವಾಮಿ ಅಂತ ಸರ್. ಶಿವರಾಮಸ್ವಾಮಿ ಎಕ್ಕಡೆ? ಮೈಸೂರು ಸೈಡ್? ಇಲ್ಲ ಸರ್, ನಮ್ದು ಇಲ್ಲೇ ಬದಾಮಿ ಸರ್. ಬದಾಮಿ ಅವರ? ಹೌದು ಸರ್. ನೀವು ಸರ? ನಮ್ದು ಹರಿಹರ ಸರ್, ರಾಕೇಶ್ ಅಂತ. ಹರಿಹರದವ್ರ? ರಾಕೇಶ್ ಅವರು. ಕಂಪ್ನಿ ಇರೋದು ಅಲ್ಲೇ ಸರ್. ಕಂಪ್ನಿ ಇರೋದು ಅಲ್ಲೇ ಹರಿಹರದಲ್ಲೇ ಇದೆ. ಹೌದು ಸರ್. ಯಾವುದು ಈ ಚೆಂಡು? ಸಿಂಥೆಟಿಕ್ ಕಂಪ್ನಿ ಅಂತ. ಸಿಂಥೆಟಿಕ್ ಕಂಪ್ನಿ, ಪ್ರೈವೇಟ್ ಲಿಮಿಟೆಡ್. ಇದು ಯಾವ್ದಾವ ಈ ಜಂಡು ಹೂ ಏನು ಬೆಳೆಯಲಾಕತ್ತೀರಿದ? ಇದು ವಿಶೇಷವಾದ ಕಲರ್ ತಂದು ಹೊಸದ. ಇದು ಕಲರ್ ನೀವು ಇದು ಏನು ಯಾವುದಕ್ಕೂ ಯೂಸ್ ಮಾಡ್ತಾರೆ ನೀವು? ಇದನ್ನು ಸರ್ ನಾವು ಮೆಡಿಸನ್ ಅಥವಾ ಕಲರ್? ಕೋಳಿ ಫುಡ್ ಆಗುತ್ತೆ ಸರ್. ಕೋಳಿ ಫುಡ್ ಆಗುತ್ತೆ. ಕಲರಿಂಗ್ ಒಳಗೆ ಲೇಯರ್ ಬಣ್ಣ ರೆಡಿ ಆಗುತ್ತೆ ಸರ್. ಹಾಂ. ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಟ್. ಸರ್, ಇದು ಬಾಗಲಕೋಟೆ ಯೂನಿವರ್ಸಿಟಿ ಮುಂದಣ ನೀವು ಇದು ಯಾವ್ದು ಕಂಪನಿ ಅಂತ ಹೇಳ್ರಿ? ಸರ್, ಸಿಂಥೆಟ್ ಪ್ರೈವೇಟ್ ಲಿಮಿಟೆಡ್ ಸರ್. ಸಿಂಥೆಟ್ ಪ್ರೈವೇಟ್ ಲಿಮಿಟೆಡ್, ಹರಿಹರ. ಇದು ನೀವು ಯಾವ್ಯಾವ ಥರ ಸೀಡ್ಸ್ ರೆಡಿ ಮಾಡ್ತೀರಿ ಸರ್? ಸೀಡ್ಸ್ ಇದನ್ನು ನಾವು ಕಂಪ್ನಿಯಿಂದ ರೆಡಿ ಆಗುತ್ತೆ ಸರ್ ಎಲ್ಲ. ಯಾವ್ದು ಈ ಜಂಡು ಹೂ ಒಂದ ಮಾಡ್ತೀರಾ ಅಥವಾ ಬೇರೆ ಬೇರೆ? ಚೆಂಡು ಅರ್ಶನ ಮಾಡ್ತೀವಿ ಸರ್. ಇಲ್ಲಿ ಈ ಮಣ್ಣಿಗೋಸ್ಕರ ರೀ ಇಂಥ ಜಂಡು ಇಲ್ಲಿ ನಮ್ಮಲ್ಲಿ ಬರ್ತೈತೆ ಅಂದ್ರೆ ಬಾಗಲಕೋಟೆ ಏರಿಯಾದಾಗ. ಹ್ಞೂ ಸರ್. ಬಾಗಲಕೋಟೆ ಏರಿಯಾದಾಗ ಮೇಸಲ ಹೇಳಿ ಇಲ್ಲಿ ಇದನ್ನು ಇಟ್ಕೊಂಡ್ರಿ. ಅರಿಶಿನ ಬೀಜನೂ ತಯಾರು ಮಾಡ್ತೀರಿ. ಅದು ಯಾವ್ದು ತಳಿ ಮಾಡ್ತೀರಿ? ಅದು ಸರ್ ಅದಕ್ಕೆ ಬೇರೆ ಇದ್ರೆ ಸರ್, ನಮ್ಮ ಚೆಂಡು ಅಷ್ಟೇ ಸರ್. ಚೆಂಡು ಅಷ್ಟೇ. ಹ್ಞೂ ಸರ್. ಈಗ ಇದನ್ನ ಚೆಂಡು ಬೀಜ ನೀವು ನಮಗೆ ಕೊಡ್ತೀರಿ ರೈತ ಬಾಂಧವ್ರಿಗೆ ಸರ್? ನಿಮ್ಗೆ ಕೊಟ್ಟು
ಇದನ್ನ ನಿಮ್ಮ ಹೊಲದಲ್ರಿ ಮಡಿ ಮಾಡಿಸ್ತಾರ. ಹಾಂ ಮಡಿ ಮಾಡ್ಕೊಂಡು ಮಡಿ ಒಂದು ಬೀಜ ಹಾಕೊಂಡು ಅದನ್ನ ಸ್ವಲ್ಪ ತಿಪ್ಪಿ ಗೊಬ್ಬರ ಹಾಕಿ ಅದನ್ನೆಲ್ಲ ಒಂದು 18ರಿಂದ 20 ದಿನದವರೆಗೂ ಬೆಳಿತೈತ್ರಿ. ಇದು ತಯಾರು ಮಾಡ್ಕೊಂಡು ಸಸಿ ಆಗತ್ರಿ. ಸಸ್ಯ ತಯಾರು ಮಾಡ್ಕೊಳ್ಳೋದು ಮೊದಲು. ಸಸಿ ತಯಾರು ಮಾಡ್ಕೊಂಡು ಆನಂತರ ಓಡ್ ಮಾಡ್ಕೋಬೇಕು. ಸಾಲ್ಟು ಅದ ಬೆಡ್ ಅಂತಾರಲ್ಲ, ಬೆಡ್ 4 ಫೂಟ್ 4 ಫೂಟ್ ಬೆಡ್ ಮಾಡ್ಕೊಂಡು ಹಾಂ ಅಗಿ ಆಗಿಂದ್ರಿ ಒಂದು ಫೂಟಿಗೆ ಒಂದೊಂದು ಅಗಿ ಹಚ್ಕೊಂಡು ಹಾಂ ಅಗಿ ಹಚ್ಕೊಂಡು ಸರ್. ನೆಕ್ಸ್ಟ್ ಒಂದು ಮಂತ್ ಆದ್ಮೇಲೆ ಒಂದಿಟ್ಟು ಹೈಟ್ ಆಗುತ್ತೆ ಸರ್. ಹಾಂ ಹೈಟ್ ಆದ್ಮೇಲೆ ಕುಡಿ ಚೂಟ್ಬೇಕು ಸರ್. ಕುಡಿ ಚೂಟ್ ಅಂತ ಬರ್ತದೆ. ಅದಾದ್ರೆ ಗಿಡ ಅದು ಹಿಂಗೆ ಅದು ಇದು ಟೊಂಗೆಗಳು ಹೆಚ್ಚಕ್ಕೆ ಸರ್. ಹಾಂ ಅದಾಗಿಂದ ಒಂದೂವರೆ ಮಂತ್ ಆಗಿಂದ ಹೂ ಸ್ಟಾರ್ಟ್ ಆಗುತ್ತೆ ಸರ್. ಹಾಂ ಹೂ ಸ್ಟಾರ್ಟ್ ಆಗಿ 2 ಮಂತ್ ವರೆಗೂ ಬರ್ತೀರಿ. ಇದು ಈ ಹೂವನ್ನ ರೀ ಸರ್ ಹಾಂ ವಾರಕ್ಕೊಂದ್ಸತಿ ಕಟ್ ಮಾಡ್ಬೇಕು ಸರ್. ವಾರಕ್ಕೊಂದ್ಸಲ ಕಟ್ ಮಾಡಿದಾಗ ನೀವೇ ಬಂದು ಬಾಯ್ ಮಾಡ್ಕೊಡ್ತೀರಿ. ನೀವು ತೂಕ ಮಾಡ್ಕೊಂಡು ರೈತರ ಅಕೌಂಟ್ ತಂದೋಗಿರ್ತೀರಿ. ಎಲ್ಲ ಬೀಜ ಕೊಡ್ಬೇಕಾದ್ರೆ ಅಕೌಂಟ್ ವಾರ ಏನದು ಅವ್ರು ಎಷ್ಟು ರೇಟ್ ಹಾಕಿದ್ರು ಸರ್ ಆ ಟನ್ನೇಜ್ ತಕ್ಕಂಕ ಅವ್ರಿಗೆ 1 ಟನ್ನಿಗೆ ಎಷ್ಟು ಕೊಡ್ತೀರಿ? 1 ಟನ್ನಿಗೆ 13,000 ಕೊಡ್ತೀವಿ ಸರ್. 13,000. ಸಾಧಾರಣ ಇದು ಎಷ್ಟು ಬೆಳಿಬಹುದು ಎಕರೆ ಸರ್? 1 ಎಕರೆಕ್ಕೆ ಚಲೋ ಜಮೀನ್ ಇದ್ರೆ ಕ್ವಾಲಿಟಿ ರೈತ ಡ್ರಿಪ್ ಮಾಡಬಹುದು. ಡ್ರಿಪ್ ಮಾಡೋಕಿನ ಸರ್ ಹೈನೀರ್ ಮಾಡಿದ್ರೆ ಕ್ವಾಲಿಟಿ ಬರ್ತದೆ. ಹೆಚ್ಚು ಭಾಳ ಸೈಜ್ ದೊಡ್ಡದು ಬರ್ತದೆ. ಸೈಜ್ ದೊಡ್ಡದು ಬರ್ತಾರ. ಸೈಜ್ ದೊಡ್ಡದು ಬೇಕಲ್ಲ ನಿಮಗೆ? ಅಂದ್ರೆ ಅದು ಸೈಜ್ ತನ್ನ ಸೈಜ್ ಹೆಚ್ಚಿಗೆ ಕೊಡ್ತಾರೆ. ಇನ್ನು ಹೆಚ್ಚು ಇಳುವರಿ ಹೆಚ್ಚು ಬರ್ತದೆ ನೀರು ಹಾಸುವುದರಿಂದ. ಹೊಗೆ ನೀರು ಹಾಕಿ ನೀವು ಸಾಧಾರಣ ಏನಿಲ್ಲ ಅಂದ್ರೆ ಸರ್ 9 ರಿಂದ 10 ಟನ್ ಬೆಳಿತಾರೆ ಸರ್. 9 ರಿಂದ 10 ಟನ್ ಅದು ಮಿನಿಮಮ್ ಕ್ವಾಲಿಟಿ ರೈತ ಇದ್ದಂದ್ರೆ ನಮ್ಮ ರೈತರೆಲ್ಲ 12 ಟನ್ ವರೆಗೂ ಕೊಟ್ಟರು ಸರ್. 12 ಟನ್ ಬೆಳೆದಾರ ಸರ್. ಇದು ಯಾವಾಗ ಹಾಕೋದು ಸಾಧಾರಣ? ಸರ್ ಇದ್ರ ಏಪ್ರಿಲ್ ಮೇ ಜೂನ್ ಜುಲೈ 4 ಮಂತ್ಸ್ ಸರ್. ಏಪ್ರಿಲ್ ಮೇ ಜೂನ್ ಜುಲೈ ಹಾಕ್ಬಹುದು. ಜುಲೈವರೆಗೂ ಲಾಸ್ಟ್ ಹಾಕ್ಬಹುದು. ಆ ಟೈಮ್ ಒಳಗ್ರಿ ಇಳುವರಿ ಚಲೋ ಬರ್ತದೆ ಸರ್. ಇಳುವರಿ ಚಲೋ ಮುಂದೆ ಆದ್ರೂ ಹಾಕ್ಬಹುದು. ಮುಂದೆ ಹಾಕ್ಬೋದು ಸರ್. ಅದ್ರ ಈ ತರ ಗಿಡ್ಡ ಆಗುತ್ತೆ ಸರ್. ಕ್ವಾಲಿಟಿ ಹೈಟ್ ಆಗಲ್ಲ. ಅವಾಗ ಆ ಟೈಮ್ ಒಳಗೆ ಹಾಕಿದ್ರೆ 4ರಿಂದ 4 ಫೂಟ್ ಎತ್ತರ ಆಗುತ್ತೆ. ಹೌದು. ಈಗ ಇದು ಹಾಕಿ ಎಷ್ಟು ದಿವಸ ಆತ್ರಿ? ಇದನ್ನ ಹಾಕಿ ಇದೀಗ ಒಂದು 2 ಮಂತ್ಸ್ ಆಯ್ತು ಸರ್. 2 ಮಂತ್ಸ್. ಥ್ಯಾಂಕ್ಸ್ ಸರ್. ನಿಮ್ಮ ಹೆಸರು ಏನೊಂದ್ಸಲ ಹೇಳಿ. ನಮ್ಮ ಹೆಸರು ಶಿವ ರಾಮಸ್ವಾಮಿ ಅಂತ ಸರ್. ನಮ್ದು ಪ್ರಾಪರ್ ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲಾ ಬೆಳೆಕಲ್ ಸರ್. ಸಿಂಥೆಟ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸಿಂಥೆಟ್ ಪ್ರೈವೇಟ್ ಲಿಮಿಟೆಡ್. ತಮ್ಮ ಹೆಸರು ಹೇಳಿ. ರಾಕೇಶ್ ಅಂತ ಸರ್. ರೇರ್ ಪ್ರಾಪರ್ ಕಂಪನಿನೂ ಅಲ್ಲೇ ಇರೋದು. ಅಲ್ಲಿ ಇದು ಕಂಪನಿ ಒಳಗೆ ನೀವು ಇದು ಮಾಡ್ತೀರಿ? ಮೆಡಿಸನ್ ರೇಟ್ ಆಗುತ್ತೆ ಸರ್. ಕೋಳಿ ಫುಡ್ ಆಗುತ್ತೆ ಸರ್. ಕೋಳಿ ಇದು ಕೋಳಿ ಫುಡ್ ಆಗುತ್ತೆ ಸರ್. ಇದು ಹೂವು. ಹ್ಞೂ ಸರ್. ಈ ಚೆಂಡು ಹೂವು ಕೋಳಿ ಫುಡ್ ಆಗ್ತೈತಿ ಮತ್ತು ಮೆಡಿಸಿನ್ ಆಗ್ತೈತಿ. ಸರ್. ಪೇಂಟಿಂಗ್ ಲೇಯರ್ ಆಗುತ್ತೆ ಸರ್. ಕಲರಿಂಗ್ ಪೇಂಟಿಂಗ್ ಆಗ್ತೈತಿ. ಹಾಂ ಇದನ್ನೆಲ್ಲ ನೀವು ಅದನ್ನ ಪ್ರೊಡಕ್ಟ್ ಮಾಡ್ತೀರಿ? ಡಿಸ್ಟ್ರಿಬ್ಯೂಟ್ ಮಾಡಿ ಸೈಟ್ ರೀ. ಅದನ್ನ ಕೇರಳ, ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಟ್ ಎಲ್ಲ ಹೋಗುತ್ತೆ. ಚೀನಾ ಸೈಡ್ ಎಲ್ಲ ಹೋಗುತ್ತೆ ಸರ್. ನೀವು ರಾ ಮಟೀರಿಯಲ್ ಕಳಿಸಿಬಿಡ್ತೀರಿ ಅಲ್ಲಿ ಅವರೆಲ್ಲ ಅಲ್ಲಿ? ಹ್ಞೂ ಸರ್. ನೀವು ಎಲ್ಲಿಂದ ಬಂದ್ರಿ ಸರ್? ನಾವಿಲ್ಲಿ ಬೆಳಿಗ್ಗೆಯಿಂದ ಬಂದಿವಿ ಸರ್. 30 ಕಿಲೋಮೀಟರ್ ಆಗುತ್ತೆ ಸರ್. ಇದು ಯಾವುದು ವರ್ಷಕ್ಕೊಮ್ಮ ನಡೆಯುತ್ತಲ್ಲ ಇದು? ಹಾಂ ಸರ್, ವರ್ಷಕ್ಕೊಮ್ಮೆ ನಡೀತೀವಿ ಸರ್. ಈಗ ಬಾಗಲಕೋಟೆಯಲ್ಲಿ ತೋಟಗಾರಿಕೆ ಮೇಳ ಇದೆ. ಹಾಂ ಸರ್. ಹಾರ್ಟಿಕಲ್ಚರ್ ಸರ್. ಹಾರ್ಟಿಕಲ್ಚರ್ ಇದೇ ರಾಜಗಿರಿ ಏನ್ರಿ? ಹಾಂ ಸರ್. ರಾಜಗಿರಿ. ಹಾಂ ಇಲ್ಲಿ ಕಾಣಿಸ್ತಾಗಿದೆ. ಇಲ್ಲಿ ಕಾಣಿಸ್ತೈತಿ ಇದು ಸೂರ್ಯಕಾಂತಿ ಸರ್. ಇದು ವಿಶೇಷವಾದ ಸೂರ್ಯಕಾಂತಿ. ಹಾಂ ಸರ್, ವಿಶೇಷವಾದ ಸೂರ್ಯಕಾಂತಿ. ಹಾಂ ಚಂದ ಐತಿ ನೋಡಿ. ಇವು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಬೀಜಗಳು ತಯಾರು ಮಾಡಕತ್ತಾರೆ. ಯೂನಿವರ್ಸಿಟಿ ಅವರು ಮಾಡಕತ್ತಾರೆ. ಹೌದ್ರ ಸರ್? ಹಾಂ ಥ್ಯಾಂಕ್ಸ್ ರೀ ಸರ್. ಬಂಧುಗಳೇ, ಈಗ ನೋಡಿ ಇಲ್ಲಿ ಹೂವಿನ ಲೋಕವೇ ಸೃಷ್ಟಿಯಾಗಿದೆ. ಇಲ್ಲಿ ತೋಟಗಾರಿಕಾ ಇಲಾಖೆ ಅಂದರೆ ಹಾರ್ಟಿಕಲ್ಚರ್ ಇಲಾಖೆಯ ಒಂದು ಯೂನಿವರ್ಸಿಟಿ, ಬಾಗಲಕೋಟೆಯ ಯೂನಿವರ್ಸಿಟಿಯಲ್ಲಿ ಇಲ್ಲಿ ತೋಟಗಾರಿಕಾ ಒಂದು ಸಮ್ಮೇಳನ ನಡೀತಾ ಇದೆ. ಅಂದರೆ ಕೃಷಿ ಮೇಳ ಅಂತ ಹೇಳಿ ಅಂತೀವಲ್ಲ, ಕೃಷಿ ಮೇಳ ಅನ್ನೋದಕ್ಕಿಂತ ತೋಟಗಾರಿಕಾ ಕೃಷಿ ಮೇಳ ಅನ್ಬೋದು, ತೋಟಗಾರಿಕಾ ಸಮ್ಮೇಳನ ಅನ್ಬೋದು. ಈಗ ಇಲ್ಲಿ ಹೂಗಳು ನೋಡಿರಿ, ಒಳ್ಳೆ ಡೈಜಿ ಅಂತ ಹೇಳಿ ಇಂದು ಹೂವಿನ ಒಂದು ಇದನ್ನು ಇಲ್ಲೆಲ್ಲ ಕಂಪನಿಯವ್ರಿಗೆ ಯೂನಿವರ್ಸಿಟಿಯವ್ರು ಏನು ಅನುಕೂಲ ಮಾಡ್ಯಾರ ಅಂದರೆ ಒಂದು 4 ಗುಂಟೆ ಒಂದು 10 ಕಂಪ್ನಿಗಳಿಗೆ ಕೊಟ್ಟಾರ. ಅದರಲ್ಲಿ ಡಾರ್ಪ್ ಜಿನ್ನಿಯಾ ಅಂಥೇಳಿ ಇದು ಒಂದು ಬೀಜಿನ ಒಂದು ತಳಿ ಕಂಪ್ನಿ, ಡಾರ್ಪ್ ಜಿನ್ನಿಯಾ. ಈಗ ನೋಡ್ರಿ ಇಲ್ಲಿ ನೋಡಿ ಡಯಾಂತಸ್ ಅಂಥೇಳಿ ಒಂದು ಹೂವಿನ ತಳಿ. ಇಲ್ಲಿ ಹೂಗಳು ಆಗಿಲ್ಲ ಇನ್ನೂ.
ಇನ್ನು ಎಲ್ಲೇ ಒಂದು ಗಿಡದಾಗ ಒಂದು ಹೂ ಕಾಣ್ತದೆ, ಇನ್ನೂ ತಿಂಗಳಗಡೆ ಬೇಕಂತ ಹೇಳ್ರು. ಇಲ್ಲಿ ಗೌರಿ ಹೂ ಅಂತ ನೋಡ್ರಿ, ಗೌರಿ ಹೂ ತಳಿ ಕುಬ್ಜ ತಳಿ ಆತ, ಅಂದ್ರೆ ಗಿಡ್ಡಾಗುವಂಥ ಬೆಳೆಯುವಂಥ ತಳಿ ಇರ್ಬೋದ ಗೌರಿ ಹೂವು. ಗೌರಿ ಹೂವು ನೋಡಿದ ನಂತರ ಈಗ ನಮಗೆ ಕಾಣಸಿಗ್ತಾ ಇರ್ಬೋದು ಇಲ್ಲಿ ನೋಡ್ರಿ, ಕನಕಾಂಬರ ಅರ್ಕ ಚೆನ್ನಾತ್, ಕನಕಾಂಬರ ಹೂವಿನ ಇದನ್ನು ನೋಡಿದ್ದೀವಿ. ಈಗ ಇದು ನೋಡ್ರಿ ತಳಿ ಮೀರಾ ಬೆಲ್ಲತ್ತ, ಮುಟಾನ್ ರೋಜ್ ಅಂತ ಹೇಳಿ ಕಾಣಿಸ್ತು. ಕನಕಾಂಬರ ಅರ್ಕ ಚಿನ್ನ, ಕನಕಾಂಬರ ಅರ್ಕ ಚೆನ್ನ, ಇನ್ನೂ ಹೂಣ ಆಗಿಲ್ಲ ಈ ಸಾಲಿನೊಳಗೆ. ಈಗ ಒಂದು ಸ್ವಲ್ಪ ಇಲ್ಲಿ ಒಂದು 10 ಇಂಚು ಎತ್ತರ ಆಗ್ಯಾವ, ಇನ್ನೂ ಎತ್ತರ ಆಗಬೇಕು ಗಿಡ, ಹೂವು ಕಟ್ಟಬೇಕು. ಇಲ್ಲಿ ನೋಡ್ರಿ ಭೂಟಾನ್ ರೋಜ್, ಭೂಟಾನ್ ರೋಜ್, ಇದು ಭೂಟಾನ್ ರೋಜ್ ಕಾಣಿಸ್ತಾ ಇದೆ. ಇಲ್ಲಿ ವಾರ್ಷಿಕ ಸೇವಂತಿಗೆ, ಇಲ್ಲಿ ವಾರ್ಷಿಕ ಸೇವಂತಿಗೆ ಅಂಥೇಳಿ ಈಗ ನೋಡ್ರಿ ನಮಗೆ ಕಾಣಿಸಿಗ್ತಾ ಇರೋದು ಎಲ್ಲ ಹೂವಿನ ಒಂದು ಸಸ್ಯಗಳಿಗೆ ಡ್ರೋನ್ ಮೂಲಕ ಔಷಧ ಸಿಂಪಡಿಸ್ಲಕತ್ತಾರೆ, ಔಷಧವನ್ನು ಸ್ಪ್ರೇ ಮಾಡಕತ್ತಾರೆ. ಡ್ರೋನ್ ಕೆಳಗೆ ಔಷಧದೊಂದು 15 ಲೀಟ್ರ್ ಇರ್ಬೋದು, 10 ರಿಂದ 15 ಲೀಟ್ರ್ ನೀರಿನ ಟ್ಯಾಂಕ್ ಅದ, ಅದರೊಳಗೆ ಔಷಧ ನೀರಿನೊಳಗೆ ಕಲಿಸಿ ಈಗ ಸ್ಪ್ರೇ ಮಾಡಕತ್ತಾರೆ ಎಲ್ಲ ಹೂವಿನ ಒಂದು ಗಿಡಗಳಿಗೆ. ಯೂನಿವರ್ಸಿಟಿ ಅವರ ಮಾಡ್ತಾರೆ ಅದನ್ನು, ಔಷಧಗಳ ಸಿಂಪರಣೆ. ಡ್ರೋಣ ಸಾಲಿನಿಂದ ಸಾಲಿಗೆ ತಗೋದಕ್ಕೆ ಮತ್ತು ಮುಂದಿನ ಸಾಲಿಗೆ ಎತ್ತರ ಮಾಡಿಲ್ಲ ಕಾಣಲ್ದಂಗೆ ಸೂಕ್ಷ್ಮವಾಗಿ ಜುಮ್ರಂಗ್ ಸಿಡಿಸೋಂಗೆ ಮಾಡ್ಯಾರ. ಏನೋ ಕೀಟನಾಶಕಗಳ ಇದು ಹೊಡಿತಿರ್ಬೇಕು, ಯಾವುದೋ ಟಾನಿಕ್ಗಳನ್ನು ಅದಕ್ಕೂ ನಾವು ಸಸ್ಯಗಳಿಗೆ ಆಹಾರ ಫುಡ್ಗಳನ್ನು ನೀರಿನ ಮೂಲಕ ಕಲಿಸಿ ಧ್ರುವ ರೂಪದಂತೆ ಮಾಡಿ ಕಲಿಸಿ ಡ್ರೋನ್ ಮೂಲಕ ಸಿಂಪಡಿಸಿದ್ರು. ಈಗ ಎಲ್ಲ ಕೆಳಗಡೆ ಬೆಡ್ ಮಾಡಿ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ಒಳಗೆ ಡ್ರಿಪ್ ಮಾಡಿ ಎಲ್ಲ ಸಜ್ಜು ಮಾಡಿ ಇವರೆಲ್ಲ ಕಂಪನಿಯವ್ರು ಹಾಕ್ಯಾರ. ಎಷ್ಟೊಂದು ಹೂವಿನ ತಳಿ, ಎಷ್ಟು ಒಂದು ನಾವೊಂದು ಈ 2 ಎಕರೆ ತನಕ ಹೂವಿನ ತಳಿ ಯೂನಿವರ್ಸಿಟಿ ದೊಡ್ಡ ಬಿಲ್ಡಿಂಗ್ದವರೆಗಿನ. ಇಲ್ಲಿ ನೋಡ್ರಿ ಚೆಂಡು ಹೂವಿನೊಳಗೆ ಪರಕರ ಗಿಡ್ಡ ತಳಿ ಆತ, ಇದ್ರೊಳಗೆ ಸಮ್ಮಿಶ್ರ ತಳಿ ಆತ. ಸಮ್ಮಿಶ್ರ ಅಂದ್ರೆ ಏನಾರ ಸಮ್ಮಿಶ್ರ ಬೆಳೆ ಮಾಡಕ್ಕೆ, ಬೆಳೆ ಒಳಗೆ ಚೆಂಡು ಹೂವು ಮಾಡ್ಬೋದು. ಮೆಣಸಿನ ಗಿಡ ಹಚ್ತೀವಲ್ಲ ನಾವು, ಮೆಣಸಿನ ಗಿಡದಾಗ ಇವು ಸಣ್ಣ ಹಚ್ಚಿರ ಇದು ಆ ಮೆಣಸಿನ ಗಿಡಕ್ಕೂ ಅದಕ್ಕೆ ಅನುಕೂಲ ಆಗ್ತದೆ. ಎಲ್ಲ ಕೀಟಗಳನ್ನ ಎಲ್ಲ ಇದಾಗ ಜಕ್ಕೋತೈತೆ ಆಕರ್ಷಣೆ ಮಾಡಿ. ಮೆಣಸಿನ ಗಿಡದ ಕೀಟಗಳು ಇದಕ್ಕೆ ಅಂಟ್ಕೊಂಡೆ ಮೆಣಸಿನ ಗಿಡ ಬೆಳಿಲಾಕ ಅನುಕೂಲ ಆಕೈತೆ ಅಂತೇಳಿ ನಾವು ಕೇಳಿ ತಿಳ್ಕೊಂಡೆವು. ಇನ್ನೂ ಮುಂದೆ ಹೇಳೋರದಾರ, ನೋಡೋಣ ಮತ್ತು ಯಾರ್ಯಾರು ಭೇಟಿ ಹಾಕಾರ ಅವ್ರನ್ನ ಕೇಳ್ಕೊಂಡು ವಿಚಾರ ಮಾಡೋಣ. ಈಗ ಚೆಂಡು ಹೂವಿನ ಸಸ್ಯಗಳ ಭಾಳ ಕಾಣಿಸಿದ್ವು. ಸುಗಂಧರಾಜ್ ಕಾಣ್ತೀವಿ ನಮಗೆ. ಸುಗಂಧರಾಜ್ ಭಾಳ ಕಾಸ್ಟ್ಲಿ ಬೆಳೆ ಅಂತೇಳಿ, ಅದು ಕಾಸ್ಟ್ಲಿ ಬೆಳೆ ಸುಗಂಧರಾಜ್ ಇರೋದ್ರಿಂದ ನಮಗೆ ಭಾಳಷ್ಟು ಅದನ್ನು ನೋಡಿದ್ದೀವಿ ನಾವು. ಯಾಕಂದರೆ ಭಾಳ ಕಾಸ್ಟ್ಲಿ ಬೆಳೆಯತ್ತ ಸುಗಂಧರಾಜ. ಭಾಳಷ್ಟು ಮಾಲಾರ್ಪಣೆ ಮಾಡಾಗ ಮಾಲೆಗಳಿಗೆ ಮಾಡ್ತಾರಲ್ಲ, ಈಗ ಎಲ್ಲ ಸನ್ಮಾನ ಮಾಡುವಾಗದು ಮಾಲೆಗಳನ್ನ ತಯಾರು ಮಾಡ್ತಾರಲ್ಲ, ಅಂಥರಲ್ಲಿ ಮಧ್ಯದಲ್ಲಿ ಬಾಗಲಕೋಟೆಯಲ್ಲಿ ಇಲ್ಲಿ ಕೃಷಿ ಇದು ಯಾವ ಯೂನಿವರ್ಸಿಟಿ ಸರ್ ಇದು? ಬಾಗಲಕೋಟೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ, ಬಾಗಲಕೋಟೆ ತೋಟಗಾರಿಕಾ ಯೂನಿವರ್ಸಿಟಿ. ಇಲ್ಲಿ ತೋಟಗಾರಿಕಾ ಯೂನಿವರ್ಸಿಟಿಯಲ್ಲಿ ಇಲ್ಲಿ ಹೂವಿನ ಲೋಕವೇ ಸೃಷ್ಟಿಯಾಗಿದೆ. ಮಾಡಿದವರು ಕಂಪನಿಯವರು ಇಂಡಸ್ ಕಂಪನಿಯವರು. ನಿಮ್ಮದು I&B ಅಲ್ರಿ? ಹಾಂ ಸರ್, I&B ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. I&B ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರು ಇಲ್ಲಿ ಬಂದ ಈ ಹೂವಿನ ಲೋಕವನ್ನು ನಿರ್ಮಾಣ ಮಾಡ್ಯಾರ. ಮತ್ತು ಇಲ್ಲಿ ನಮ್ಮ ರವಿಚಂದ್ರನ್ ಸರ್ ಆ್ಯಕ್ಟ್ರ ಇಲ್ಲಿ ಎಲ್ಲರೇ ಬಂದಿದ್ದಾರೆ, ಇಲ್ಲಿ ಶೂಟಿಂಗ್ ಮಾಡ್ಕೊಂಡು ಹೋಗುವಂಥ ಪ್ಲೇಸ್, ಅಷ್ಟು ಸುಂದರವಾದಂಥ ಒಂದು ತಾಣವನ್ನು ನಮ್ಮ I&B ಕಂಪ್ನಿ, I&B ಸೀಡ್ಸ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರು ನಿರ್ಮಾಣ ಮಾಡ್ಯಾರ. ಅವ್ರನ್ನ ನೇರವಾಗಿ ನಾನು ತೊಗೋತೀನೋ, ಅವ್ರ ಜೊತೆ ಮಾತಾಡ್ತಾನೋ. ಸರ್, ಈ ಹೂವಿನ ಲೋಕ ಸೃಷ್ಟಿ ಮಾಡ್ಲಿಕ್ಕೆ ನಿಮಗೆ ಯೂನಿವರ್ಸಿಟಿ ಅವರ ಇದಕ್ಕೆ ಪ್ರೋತ್ಸಾಹ ಕೊಟ್ರ ಸರ್? ಸರ್, ನಾವು ಇದೇ ವರ್ಷ ಅಂತಲ್ಲ, ನಾವು ಮಾಡಕತ್ತೀಗ ಒಂದು 4-5 ವರ್ಷ ಆಕಿಲ್ಲ. ಹಾಂ ಸರ್. ವರ್ಷ ಕೃಷಿ ಮೇಳಕ್ಕಂದ್ರೆ ನಾವು ಈ ಮಾರಿಗೋಡದೆಲ್ಲ ಫೀಲ್ಡ್ ಎಲ್ಲ ಮಾಡಕ್ಕೆ ಹಚ್ತೇವೆ. ಹಾಂ ರೀ.
ಇದೆ ಮಾರಿ ಗೋಲ್ಡ್ ಲಿಂಕ್ ತಂದು ಕೊಡ್ತೇವ ಹಾಂ ರೀ ಎಲ್ಲ ಸೀಡ್ರ ತಂದು ಕೊಡ್ತೇವೆ ಅವ್ರಿಗೆ ಮೇಂಟೆನೆನ್ಸ್ ಮಾಡ್ಕೊಡ್ತಾರೆ ಸರ್ ಅದ್ರ ಚಾರ್ಜ್ ಅವ್ರು ತಗೋತಾರೆ. ಹಾಂ ಹಾಂ ನಾವು ಇದು ಕೃಷಿ ಇದನ್ನ ನೀವು ಮತ್ತೆ ಬೈ ಮಾಡ್ಕೋತೀರಿ ನೀವು ಇದನ್ನ ತಗೋತೀರಿ ಬೀಜ ಇಲ್ಲ ಸರ್ ಬೈಬ್ಯಾಕ್ ಇರಂಗಿಲ್ಲ ನಮ್ಮದ. ಹಾಂ ಇದನ್ನು ಮಾಲಿಗೇನ ಹೋದತ್ರಿ ಅಂದ್ರೆ ಕಮರ್ಷಿಯಲ್ ಮಾಡ್ತಾರೆ ಅವರೇ ಮಾಡೋರು ಯೂನಿವರ್ಸಿಟಿ ಅವರು. ಅವ್ರು ಆಮೇಲೆ ಅವರು ತಗೊಂಡೋಗಿ ಮಾರ್ಕೋತಾರೆ. ಅವರೇ ಬೇರೆ ಕಂಪ್ನಿಗಳಿಗೆ ಯಾವ್ದು ಅದು ಮಾಡ್ಕೋಬೋದು ಅಥವಾ ಹೂವಿನ ಮಾರ್ಕೆಟ್ದಾಗೂ ಹೂವಿನ ಮಾರ್ಕೆಟ್ಗೂ ಮಾರ್ಕೋಬೋದು ಅವರು ಯೂನಿವರ್ಸಿಟಿ ಅವ್ರು ಮಾಡ್ತಾರೆ. ಆದರೆ ನಿಮಗೆ ಪ್ರೋತ್ಸಾಹ ಇದನ್ನ ಮಾಡಿ ತೋರ್ಸ್ಲಕ್ಕೆ ನಿಮ್ಗೆ ಏನ್ ಸರ್ ಈಗ ರೈತರು ಬರ್ತಾರಲ್ಲ ಅವ್ರು ತೋರಿಸ್ಬೇಕು ನಮ್ಮ ಕಂಪ್ನಿ ಪ್ರಚಾರ ಕಂಪ್ನಿ ಪ್ರಚಾರ ಆಗಬೇಕು ಅಂತ ಹೇಳಿ. ಇಂಡಸ್ ಕಂಪ್ನಿ ವೆರೈಟಿ ಯಾವ ಬರ್ತಲ್ಲ ಮಾರಿಗೋಡೆಲ್ಲ ಈಗ ಆರಾಧನ ಅಂತ ಬರ್ತೈತಿ, ಟೆನ್ನಿಸ್ ಬಾಲ್ ಅಂತ ಬರ್ತೈತಿ, ಆಮೇಲೆ ಟೆನ್ನಿಸ್ ಬಾಲ್ ಆರೆಂಜ್ ಐತಿ, ಯಜ್ಞ ಐತಿ, ಅಷ್ಟಗಂಧ ಐತಿ. ಇವೆಲ್ಲ ವೆರೈಟಿ ರೈತರು ಏನ್ ಬರ್ತಾರಲ್ಲ ನಮ್ಗೆ ಹೆಂಗ್ ಅವ್ರಿಗೆ ಯಾರ್ಯಾರು ಬರ್ತಾರೆ ಹೆಂಗ್ ರೈತರಿಗೆ ನಾವು ಮಾಹಿತಿ ಕೊಡ್ತೀವಿ. ಎಕರೆಗೆ ಎಷ್ಟು ಸಸಿ ಹಚ್ಬೇಕು, ಆಮೇಲೆ ಯಾವ ಟೈಮ್ ಹಚ್ಬೇಕು, ಮೇಂಟೆನೆನ್ಸ್ ಹೆಂಗ್ ಮಾಡ್ಬೇಕು ಎಲ್ಲ ಮಾಹಿತಿ ಹೇಳ್ತೀವಿ. ಆಮೇಲೆ ಅವ್ರ ನಂಬರ್ ನಾವು ತಗೋತೇವೆ, ನಮ್ಮ ನಂಬರ್ ಅವ್ರಿಗೆ ಕೊಡ್ತೇವೆ. ಅವ್ರಿಗೆ ಯಾವಾಗ ಬೇಕು ಅವಾಗ ಮಾಹಿತಿ ಹೇಳಿ ಹಚ್ಚಕ್ ಪ್ರೋತ್ಸಾಹ ಮಾಡ್ತೀವಿ. ಸರ್ ತಮ್ಮ ಹೆಸರು ಪ್ಲೀಸ್? ನಾನು ಸುರೇಶ್ ಸಣದಿ ಅಂತ ಹೇಳಿ ಏರಿಯಾ ಮ್ಯಾನೇಜರ್. ಹೌದು A&B ಕಂಪನಿ. ಹಾಂ ಸರ್ ತಮ್ಮ ಹೆಸರು ಸರ್? ನನ್ನ ಹೆಸರು ಪಾಂಡುರಂಗ ಅಂತ ಹೇಳಿ ಸರ್. ಪಾಂಡುರಂಗ, ಕೊಪ್ಪಳದಿಂದ. ಕೊಪ್ಪಳದವರು. ಕೃಷಿ ಮೇಳಕ್ಕೆ ಕಂಪ್ನಿ ಕಡೆಯಿಂದಲೇ ಎಲ್ಲ ಪ್ರಚಾರ ರೈತರಿಗೆ ತಿಳುವಳಿಕೆ ತಿಳಿಸೋ ಸಲುವಾಗಿ ರೈತರಿಗೆ ತರಬೇತಿನ ಆಯ್ತು ಅಥವಾ ಮಾಹಿತಿ ತರಬೇತಿನ ಇದೆ. ಒಂದು ನಮ್ಮ ರೈತ ಬಾಂಧವ್ರೆ ರಾಷ್ಟ್ರದ ಬೆನ್ನೆಲುಬು ರೈತ ಬಾಂಧವರು ಅವ್ರಿಗೆ ಒಂದು ಒಳ್ಳೆ ಪ್ರೋತ್ಸಾಹ ಒಂದು ತರಬೇತಿ ನೀಡ್ತೀರಿ ಒಳ್ಳೆ ಬೆಳೆಗಳನ್ನ ಬೆಳೆಯಲಕ್ಕ. ನಿಮ್ಗೆ ಹೆಚ್ಚು ಯಾವ ಥರ ಸೀಡ್ಸ್ ತಯಾರು ಮಾಡ್ತಾರೆ ಸರ್? ಸರ್ ಇದು ಎಲ್ಲೋ ಆರೆಂಜ್ 2 ವೆರೈಟಿ ಬರುತ್ತೆ ಸರ್ ಹೂವಿನೊಳಗೆ. ಮತ್ತೆ ಬಟ್ ಅದರಲ್ಲಿ ಗಿಡ್ಡ ತಳಿ ಬೇರೆ, ಎತ್ತರ ತಳಿ ಬೇರೆ, ರೈತರು ಅವೈಲಬಿಲಿಟಿ ಇರ್ತದೆ ಸರ್. ಕೆಲವೊಬ್ರು ಪಪ್ಪಾಯಿ ತೋಟದಲ್ಲಿ ಹಚ್ಕೊಂತಾರ, ಕೆಲವೊಬ್ರು ಚಿಲ್ಲಿ ತೋಟದಲ್ಲಿನೂ ಸುತ್ತ ಹಚ್ಕೊಂತಾರ. ಈ ಬೆಳೆನ ಹಚ್ಚೋದ್ರಲ್ಲಿಂದ ಸಾಮೂಹಿಕವಾಗಿ ಇದು ಮಿಶ್ರ ಒಳಗೂ ಬೆಳಿಬಹುದು. ಬೆಳೆದ್ರಿಂದ ಅದು ಆ ಒಂದು ಮೆಣಸಿನಕಾಯಿ ಆಗಲಿ ಪಪ್ಪಾಯಿನಲ್ಲಿ ಆಗಲಿ ಡ್ರಿಪ್ಸ್ ಮೈಟ್ಸ್ ಅನ್ನ ತುಂಬಾ ಕಂಟ್ರೋಲ್ ಮಾಡ್ತೇವೆ ಸರ್. ಅದನ್ನ ಆ ಬೆಳೆಗೆ ಇದು ಬೆನಿಫಿಟ್ ಆಕೈತಿ. ಬೆಂಬಲ ಬೆಳೆ ಇದು. ಮಿಶ್ರ ಬೆಳೆ ಇದ್ರು ಆದ್ರೂ ಕೂಡ ಈ ನೀವು ಒಳಗೆ ಜಂಡು ಹಾಕಿರ್ತೀರಿ, ಅದರಿಂದ ಆ ಮತ್ತೊಮ್ಮೆ ಮೇನ್ ಬೆಳೆಗೂ ಹೆಲ್ಪ್ ಆಗುತ್ತೆ. ಅದ್ರದ್ದು ಕೀಟಗಳನ್ನೆಲ್ಲ ಹೀರಿಕೊಳ್ಳುವಂತ ಶಕ್ತಿಯಲ್ಲಿ ಮಾರಿಗೋಲ್ಡದಲ್ಲಿ ಚೆಂಡು ಹೂದಲ್ಲಿ. ತಮ್ಮ ಹೆಸರು ಸರ್? ರಮೇಶ್ ಅಂತ ಹೇಳಿ ರಮೇಶ್ ಇಂಡಸ್ ಕಂಪ್ನಿ ಬೆಳಗಾವಿ ಎಂಪ್ಲಾಯ್ಸ್. ಇದು ಸರ್ ನಿಮ್ಮದು ಸೀಡ್ಸ್ ಇದು ನೀವು ಹಾಕಿದ್ದಲ್ಲ ಇದು ರಮೇಶ್ ಸರ್? ನಾವು ಹಾಕಿದ್ದು ಸರ್ ಅದು ಇಂಡಸ್ ಕಂಪ್ನಿದು ಟೆನ್ನಿಸ್ ಬಾಲ್ ಅಂತ ಹೇಳಿ ಸಸಿ ಇದು. ಇಂಡಸ್ ಕಂಪ್ನಿ A&B ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ದವ್ರ. ನೀವು ಇದನ್ನು ರೈತರಿಗೆ ಮಾಹಿತಿ ಮಾಡ್ಲಾಕ ಹೇಳಕ್ಕೆ ಇಲ್ಲಿ ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿಯವರು, ತೋಟಗಾರಿಕಾ ಯೂನಿವರ್ಸಿಟಿಯವರ ಇದನ್ನ ನಿಮಗೆ ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಾರ. ಇಲ್ಲಿ ಬೆಡ್ ಹಾಕಿ ನೀವು ಮಾಡಿದ್ರಿ ರೈತರಿಗೆ ಮಾಹಿತಿ ನೀಡ್ಲಾಕ. ಮತ್ತೇನು ಹೇಳ್ತೀರಿ ರಮೇಶ್ ಸರ್? ಸರ್ ಇದನ್ನು ಗಿಡ ತಿಳಿದ್ರೆ ಚೆನ್ನಾಗಿ ಬರ್ತದ, ಎಲ್ಲಿ ಬೇಕಾದ್ರೂ ಪ್ಲಾಂಟೇಶನ್ ಮಾಡ್ಕೋಬಹುದು ಸರ್ ಅವರು. ಮಾರ್ಕೆಟಿಂಗ್ ಒಳ್ಳೇದಿದೆ, ಮಾರ್ಕೆಟ್ ಬೆಸ್ಟ್ ಚಲೋ ಇದೆ ಸರ್. ಮಾರ್ಕೆಟ್ ಚಲೋ ಐತಿ, ಎಲ್ಲಿ ಬೇಕಾದ್ರೆ ಮಾರ್ಬೋದು, ಲೋಕಲ್ ಮಾರ್ಕೆಟ್ದಾಗ ಮಾರ್ಬೋದು. ಮಾರ್ಕೆಟ್ ಎಲ್ಲಿ ಬೇಕಾದ್ರೆ ಮಾರ್ಬೋದು ಸರ್. ರೇಟು ಬರುತ್ತೆ, ಹೂ ಚೆನ್ನಾಗಿ ಬರ್ತದೆ, ಸ್ಪೀಕಿಂಗ್ ಕ್ವಾಲಿಟಿ ಬರ್ತದೆ. ಹೂಕ್ ಹೋದ್ರಿಂದ 10 ದಿವಸವರೆಗೂ ಬಾಳಿಕೆ ಬರ್ತದೆ ಸರ್. 10 ದಿವಸವರೆಗೂ ನೀರು ಹೊಡ್ಕೊಳ್ತಿದ್ರು, 10 ದಿವಸ ಇಟ್ರು 10 ದಿವಸ ಬಾಳಿಕೆ ಬರ್ತದೆ ಸರ್. ಎಕ್ಸಾಮ್ 1 ದಿನ 2 ದಿನದಾಗ ಅದು ಬಾಡಿ ಹೋಗೋದಿಲ್ಲ. ಏನಾಗಲ್ಲ ಸರ್. 10 ದಿನ ರೀ ತಂಪು ಜಾಗದಾಗ 10 ದಿವಸ ಇಟ್ಟರು ಏನಾಗಲ್ಲ ಸರ್. ಬಾಳಿಕೆ ಬರ್ತದೆ ಸರ್ ಹೂವು. ಹಿಂಗಾಗಿ ರೈತರು ಕಲ್ಪರ್ ಮಾಡಿ ಇದೇ ಬೇಕು ನಮಗೆ. ಇದು ಎಕರೆಗೆ ಎಷ್ಟು ಈಲ್ಡ್ ಹೊಂಡದ ಸರ್? ಅದು ಎಕರೆಗೆ ಇಲ್ಲೊಂದು 7 ರಿಂದ 8 ಟನ್ ಸಿಗುತ್ತೆ ಸರ್. 7 ರಿಂದ 8 ಟನ್ ಸಿಗುತ್ತೆ ಸರ್. ಇದು ಇನ್ನೂ ಗಿಡ ಹೈಟ್ ಆಗುತ್ತೆ ಗಿಡ ಸರ್. ಇದು ಬೇಸಿಗೆನ ಸ್ವಲ್ಪ ಗಿಡ ಬರುತ್ತೆ, ಮಳೆಗಾಲ ಸ್ವಲ್ಪ ಒಂದು ಇಟ್ಟು ಹೈಟ್ 2.5 ಫುಟ್ ಬರುತ್ತೆ ಸರ್. 2.5 ಫುಟ್. ಹಾಂ, ಬೇಸಿಗೆಯಲ್ಲಿ ಸ್ವಲ್ಪ ಹೈಟ್ ಕಡಿಮೆ ಆಕೈತಿ, ಮಳೆಗಾಲದಲ್ಲಿ ಆ ಟೈಪ್ ಹೈಟ್ ಆಗತ್ತೆ. ಅದು ಇಲ್ಲಿ ಹತ್ರ ಹೈಟ್ ಐತಿ ನೋಡ್ರಿ. ಹಾಂ, ಇವು 4 ಪ್ಲಾಂಟ್ ಎಲ್ಲ ನೀವು ಮಾಡಿದ್ದೇವೆ. ಇದು ಬರ್ರಿ ಸರ್. ಇದೆಲ್ಲ ನಿಮ್ಮ ಕಂಪ್ನಿ ಇವರು ವರ್ಕರ್ ಇರೋರು ನೀವು? ಹಾಂ ಸರ್. ಹಾಂ, ಇವು 4 ಇದೇನು ಹೂವಿನ ಲೋಕದೇನು ಮಾಡ್ಯಾರಲ್ಲ ಬೆಡ್, ಈ ಹೂವಿನ ಲೋಕ ಎಲ್ಲ ನಿಮ್ಮದೇ ಇದೆ. ಹಾಂ ಸರ್. ಹಾಂ ಸರ್. ಸಾಧಾರಣ ಅದು ಬೇರೆ ತಳಿ, ಇದು ತಳಿ ಬೇರೆ, ಇದು ಬೇರೆ, ಅದು ಬೇರೆನೇ ಅದು. ಹಾಂ ಹಾಂ ಹಾಂ. ಇಲ್ಲ, ಈಗ ನೀವು ಇಷ್ಟು ಫಲವತ್ತಾಗಿ ಬೆಳೆದೈತಿಲ್ಲ, ನಮ್ಮ ಜಮೀನ್ದಾಗ ಹಾಕಿದ್ರೆ ಇಷ್ಟು ಫಲವತ್ತಾಗಂಗಿಲ್ಲ. ಬರುತ್ತೆ ಸರ್, ಎಲ್ಲಿ ಬೇಕಲ್ಲ ಬರುತ್ತೆ ಸರ್. ಅದು ಏನು ಬರುತ್ತೆ, ಯಾಕೆ ಬರಲ್ಲ? ಹೈಟ್ ಬರ್ತದೆ. ನಾವು ಹಿಂಗೆ ಅವ್ರು ಹೇಳೋದು ಕರೆಕ್ಟ್ ಐತ್ರಿ ಸರ್. ಅವ್ರು ಏನು ಹೇಳತ್ತಾರಲ್ಲ ಯಜಮಾನ್ರ, ಅವರು ರೈತರು ಅದಾರ, ಮಾಡಿರ್ಬೋದು ಅದಾರ. 100% ರೈತರು ಹೌದಲ್ರಿ, ರೈತ ಜೀವಿಗಳು ಅದಾರ. ಅವ್ರನ್ನ ಮೊದಲು ತೊಗೋತಾನೆ ಅವ್ರನ್ನ.
ಥ್ಯಾಂಕ್ಸ್ ಮುಂದೆ ಸರ್ ಯಾವ್ರವ್ರು ನೀವು? ಸರ್ ನಮಸ್ಕಾರ, ನಾನು ಇಲ್ಲೇ ಬಾಗಲಕೋಟ್ರಿ. ನಮಸ್ಕಾರ ರೀ, ಬಾಗಲಕೋಟೆ ಅವ್ರು. ತೆಲಗಾಣಿ ಅಂತೇಳಿ ASI ಇದ್ದೀನಿ ಸರ್. ನಾ ASI ಇದ್ರಿ, ಪೊಲೀಸ್ ಅಗದಿ ಆಕರ್ಷಕವಾದಂಥ ಡಿಪಾರ್ಟ್ಮೆಂಟ್ದಲ್ಲಿ ವರ್ಕ್ ಮಾಡಿರಿ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ಸ್ ಸರ್. ಪ್ರೆಸೆಂಟ್ ಇದ್ದೀನಿ ಸರ್. ಥ್ಯಾಂಕ್ಸ್ ಅದಿರಿ ಈಗ. ಹಾಂ ಸರ್. ಥ್ಯಾಂಕ್ಸ್. ಟೆರೆಸ್ ಗಾರ್ಡನ್ನು ಮತ್ತು ಸುತ್ತಮುತ್ತ ಗಾರ್ಡನಿಂಗ್ ಭಾಳ ಇಂಟ್ರೆಸ್ಟ್ ನನಗೆ. ಹಾಂ ರೀ. ಇವನ್ನ ನಮ್ಮ ಜಮೀನುಗಳಿಗೆ ಹಾಕ್ತೀವಿ. ಹಾಂ ರೀ. ಪ್ಲಸ್ ಒಯ್ದು ಆಮೇಲೆ ಮನೆ ಸುತ್ತಮುತ್ತ ಮಳಿಗೆ ಮ್ಯಾಗ ಹಾಕಿದ್ರೆ ಇಷ್ಟು ಫಲವತ್ತತೆ ಆಗಲ್ಲ. ಅದು ನೀವು ಕುಂಡದಲ್ಲಿ ಹಾಕಿರ್ತೀರಿ. ಹಾಂ ಸರ್. ಮುಂದೆ ಕುಂಡದಲ್ಲಿ ಹಾಕಿರೋದ್ರಿಂದ ಅದಕ್ಕೆ ಬೇರೆ ರೂಟ್ ಇಲ್ಲ ಸರ್, ಜಮೀನಲ್ಲಿ ಹಾಕಿದ್ರು ಇಷ್ಟು ರಿಚ್ ಆಗಿ, ಇದು ಭಾರಿ ರಿಚ್ ಮಾತೆ ಹೂವು. ಇಷ್ಟು ರಿಚ್ ಕೆಮಿಕಲ್ ಇರ್ತದ. ಅಲ್ಲ, ಎಲ್ಲಾ ಗೊಬ್ಬರಕ್ಕಿಂತ ಸಗಣಿ ಗೊಬ್ಬರ ಇಂಪಾರ್ಟೆಂಟ್ ಅಂತ ನಾ ಪ್ರತಿ ವರ್ಷ ಒಂದು ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಖರೀದಿ ಮಾಡ್ತೀನಿ. ಈ ಸರ್ಕಾರಿ ಗೊಬ್ಬರ ಇವ್ನ ಯೂಸ್ ಮಾಡಲ್ಲ. ಎಲ್ಲದನ್ನು ಈ ರೀತಿ ಬೆಳೆದಿರ್ತೀನಿ. ಆರ್ಗ್ಯಾನಿಕ್ ಒಳಗೆ ಬೆಳಿತೀರಿ. ಆರ್ಗ್ಯಾನಿಕ್ ಬೆಳೆದಿರ್ತೀನಿ. ಬಟ್ ನಾ ಈ ಕೆಮಿಕಲ್ ಕಿನ್ನ ಆರ್ಗ್ಯಾನಿಕ್ ಭಾಳ ಒಳ್ಳೇದಂತ ಅಂದ್ಕೊಂಡಿನಿ. ಆದ್ರೆ ಆರ್ಗ್ಯಾನಿಕ್ ಬೆಳಿಲಾರದು ಕೆಮಿಕಲ್ ಹೆಂಗ್ ಬೆಳೀತದ ಅಂತ. ಹಾ, ಅಂದ್ರೆ ಕೆಮಿಕಲ್ ಹಾಕಿದ್ರೇ ಇಷ್ಟು ಇಂಪ್ರೂವ್ಮೆಂಟ್ ಆಗೋದು, ಇಲ್ಲ ಇದ್ರೆ ಆಗಲ್ಲ. ಇಲ್ಲ, ಕೆಮಿಕಲ್ಕ್ಕಿಂತಲೂ ಸರ್ ನೀವು ಅಲ್ಲಿ ಬೆಡ್ ಮಾಡಿ ಹಿಂಗೆ ಪ್ಲಾಸ್ಟಿಕ್ ಮಲ್ಚಿಂಗ್ ಅದು ಮಾಡಿ ಹಾಕಿರಿ? ಇಲ್ಲ ಸರ್, ಮಲ್ಚಿಂಗ್ ಮಾಡಿಲ್ಲ. ಮಲ್ಚಿಂಗ್ ಭಾಳ ಇಂಪಾರ್ಟೆಂಟ್ ಸರ್. ಒಂದು ವಿಚಾರ ಹೇಳ್ತೇನೆ ನಿಮಗೆ. ಈಗ ಯಾವುದೋ ನೀವು ತರಕಾರಿಗಳು ಬೆಳೀರಿ ಅಥವಾ ಇವು ಚೆಂಡು ಹೂ ಹೋಗ್ತಿರಲ್ಲ, ಇದನ್ನ ಬೆಳೀರಿ. ಈಗ ಮಲ್ಚಿಂಗ್ ಏನು ಮಾಡ್ತೀರಿ ಅದನ್ನ ನಿಮ್ಗೆ ಡಬಲ್ ಇನ್ಕಮ್ ಕೊಡ್ತದೆ. ಓಕೆ ಸರ್. ಮಲ್ಚಿಂಗ್ ಕಂಪಲ್ಸರಿ ಮಾಡಿರಿ ನೀವು, ಅದು ಭಾಳ ಮೇಂಟೈನ್ ಮಾಡ್ತದೆ ಸರ್. ನೀವು ಗೊಬ್ಬರ ಯಾವುದೋ ಹಾಕ್ರಿ ನೀವು, ಅದು ನೀವು ಹೆಚ್ಚದೇನು ಕೆಮಿಕಲ್ಸ್ ಅನ್ನಬೇಡ್ರಿ. ನೀವು ಕೆಮಿಕಲ್ಸ್ ಇವಕ್ಕೇನು ತಿನ್ನಂಗಿಲ್ಲ, ಯಾರು ಇದು ಮಾಡಂಗಿಲ್ಲ, ಬರೀ ಅಲಂಕಾರಕ್ಕೆ ಇರ್ತಾವೆ. ದೇವ್ರಿಗೆ ಯಾವುದು ದೇವ್ರಿಗೆ ಅಲಂಕಾರ ಮಾಡ್ರು, ಯಾರಿಗೆ ಅಲಂಕಾರ ಮಾಡ್ರಿ, ಇದಕ್ಕೆ ಶುಗರ್ ಗೀಗರ್ ಏನು ಬರೋಂಗಿಲ್ಲ. ಹೌದು, ತಿನ್ನುವ ಆಹಾರಕ್ಕೆ ಮಾತ್ರ ನೀವು ಆರ್ಗ್ಯಾನಿಕ್ ಮಾಡ್ರಿ. ಇದಕ್ಕೆ ಮಾತ್ರ ಏನು ನೀವು ಇಷ್ಟ ಬರೋದು ಮಾಡ್ರಿ, ನಾವು ಅದಕ್ಕೆ ಹೇಳಂಗಿಲ್ಲ. ಕೆಮಿಕಲ್ ನೆಕ್ಸ್ಟ್ ಇದಕ್ಕೆ ನಾವು ಕ್ರಾಪ್ಗೆ. ಬಟ್ ಇದು ಬೇರೆ ಬೆಳೆ ಮೇಲೆ ಹೊತ್ತು ಕೊಡ್ತಾನಂತ, ಹೆಚ್ಚು ಕೆಮಿಕಲ್ ಯೂಸ್ ಮಾಡಿದ್ರಿಂದ. ಕೆಮಿಕಲ್ ಇದು ಸ್ನೇಹಜೀವಿ ಆದಂತ ಒಂದು ಇದು ಸರ್. ಇದು ಪಪ್ಪಾಯ ಒಳಗಡೆ, ಆಮೇಲೆ ಮೆಣಸಿನಕಾಯಿ ಇಲ್ಲ 100% ಬಿಟ್ಟು ಸರ್. ಅದು ಯಾಕೆ ಜೀವಿ ಅಂದ್ರೆ ಇದು ಆಕರ್ಷಣೆ ಮಾಡುತ್ತೆ ಪತಂಗಗಳನ್ನ, ಅವನ್ನೆಲ್ಲ ಆಕರ್ಷಣೆ ಮಾಡ್ತೈತೆ. ಎಲ್ಲೇ ನಾವು ಒಂದು ಕ್ರಾಪ್ ಮಾಡಿದ್ವಿ ಅಂದ್ರೆ ಅದ್ರೊಳಗೆ ಇದನ್ನ ಹಾಕೋದ್ರಿಂದ ಆಕರ್ಷಣೆಗೊಳಪಟ್ಟು ಅವಕ್ಕೆ ರೋಗ ಬರಂಗಿಲ್ಲ. ಇದು 100% ತಾವು ಹೇಳುದು. ಆದ್ರ ಇಷ್ಟು ಫಲವತ್ತತೆ ನಾವು ಮಾಡಿದಾಗ ಬರಂಗಿಲ್ಲ. ಇನ್ನು ಸರ್ ಹೇಳಿದಂಗ ನೀವು ಹೇಳಿದಂಗ ಮಲ್ಚಿಂಗ್ ಮಾಡ್ಬೇಕು. ಆಮೇಲೆ 30 ರಿಂದ 35 ದಿನಕ್ಕೆ ಪಿಂಚ್ ಮಾಡ್ಬೇಕು ಸರ್. ಹಾ, ಮೇಲ್ಗಡೆ ಚೂಟ್ಬೇಕು. ತೊಗರಿ ಗಿರಿ ಎಲ್ಲ ಹೆಂಗ್ ಚೂಡ್ತೀವಿ ಹಂಗ ಸೈಡ್ ಬ್ರಾಂಚಸ್ಗಳು. ಈ ಹೂವಿನ ಗಾರ್ಡನ್ ಅಂತ ನೋಡುವಂಗೈತೆ. ಹೌದು, ಇದೆ ಹೂವಿನ ಗಾರ್ಡನ್. ಇದು ಯಾವ ಟೈಮ್ ಹಾಕಿದ್ರೆ ದೀಪಾವಳಿ ಬರ್ ಸರ್? ಇದು ಸರ್ ಇನ್ನೂ 2 ತಿಂಗಳು ದೀಪಾವಳಿ ಇರ್ತಲ್ಲ ಹಚ್ಕೊಂಡ್ಬಿಡ್ಬೇಕು ಸರ್. ಅದು 2 ತಿಂಗಳು ಇನ್ನೂ 2 ತಿಂಗಳು ಇರ್ತಲ್ಲ ಹಚ್ಕೊಂಡ್ಬಿಡ್ಬೇಕು ಸರ್. ನಿಮ್ ದೀಪಾವಳಿ ಬೇಕಂದ್ರೆ ದಸರಾ 2 ತಿಂಗಳು ಇರ್ತಾ ಹಚ್ಕೊಂಡ್ಬಿಟ್ರೆ ಅಂದ್ರೆ ದಸರಾ ದೀಪಾವಳಿಗೆ 2 ಟೈಮ್ ಸಿಗುತ್ತೆ ನಿಮ್ಗೆ. ಯಾವ್ದ್ರಿ ಚೆಂಡು 2 ತಿಂಗಳಿಗೆ ಇದು ಇಲ್ರಿ ಚಾಲೋ ಸ್ಟಾರ್ಟ್ ಮಾಡಿ 2 ತಿಂಗಳು ಬೆಳೆ ಇದೆ ನೋಡ್ರಿ. 2 ತಿಂಗಳ ಬೆಳೆ ಈಗ ಅಗದಿ ಮಧ್ಯದೊಳಗೆ ಬರ್ಬೇಕಾದ್ರೆ ಬೆಳೆ ಅಗದಿ ಅದಂತ ಪೀಕ್ ಟೈಮ್ ಅಂತಾರಲ್ಲ, ಅದು ನೋಡ್ಕೊಂಡು ಹಚ್ಕೋಬೇಕು ಸರ್. ಅದು 2.5 ತಿಂಗಳು ಆಗ ಹಾಕ್ತದೆ. ಆಮೇಲೆ ಇದನ್ನ 2 ತಿಂಗಳು ಆಗ ಹಾಕ್ತೀವಿ. 2.5 ತಿಂಗಳು ಅಂತ ಸರ್. ಪೂರ 2.5 ತಿಂಗಳು ಬೇಕು ಸರ್. ಅಂದ್ರೆ ಸಸಿ ನಾಟಿ ಮಾಡಿ 2 ತಿಂಗಳು ಬೇಕು ಸರ್. ಸಸಿ ನಾಟಿ ಮಾಡಿ 2 ತಿಂಗಳು. ಸಸಿ ನಿಮ್ಮಲ್ಲಿ 2 ದಿವಸ ಇರ್ತಾವ, ಅವು 30 ದಿವಸ 25 ದಿವಸ. ಅಲ್ಲ, ಸಸಿ ನಿಮ್ಮಲ್ಲಿ ಮಾಡಿ ತಗೊಂಡೋಗಿ ಹಚ್ಬೇಕು, ನಾವೇ ಸಸಿ ಮಾಡಿ ಹಚ್ಬೇಕು. ಎರಡು ನಡೀತದೆ ಸರ್. ಸಸಿ ಮಾಡ್ಕೊಂಡಾದ್ರೂ ಹಚ್ಬೋದು, ಇಲ್ಲ ಸಸಿನ ತಗೊಂಡ್ ಬಂದು ಮಾಡ್ಬೋದು. ಯಾಕಂದ್ರೆ ನಾವು ಉಳ್ಳಾಗಡ್ಡಿ ಅವನ್ನೆಲ್ಲ ಸಸಿ ಮಾಡಿ ಹಚ್ತೀವಿ. ಹಂಗೂ ಮಾಡ್ಕೋಬಹುದು ಮಾಡ್ಬೋದು ಸರ್. ನಮ್ಮಲ್ಲಿ ಮಾಡಿದ್ರೆ ಭಾಳ ಒಳ್ಳೇದು. ಇನ್ನು ನಮ್ಗೆ ಅನುಕೂಲ ಆಗುತ್ತೆ. ಹೌದು, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಹೆಂಗ್ 1 ಪೀಸ್ ಕೊಡ್ತೀರಿ ಇವನ್ನ? ಇದು 3 ರೂಪಾಯಿ ಒಂದು ಸಸಿ ಸಿಗುತ್ತೆ ಸರ್. ಆ ಟೈಮ್ ಅಲ್ಲಿ ಕಬ್ಬೆ 3 ರೂಪಾಯಿ ಕೊಡ್ತಾರಲ್ರಿ? ಇಲ್ಲ, ಈ ವೆರೈಟೀಸ್ ಕಾಸ್ಟ್ಲಿ ಇರ್ತದೆ ಸರ್. ಅದು ಪರ್ ಸೀಡ್ 2 ರೂಪಾಯಿ ಬೀಳುತ್ತೆ. ಗ್ರಾಮ್ ರೀ? ಗ್ರಾಮ್ 1000 ಸೀಡ್ ಸರ್. ಈಗ 1000 ಬೀಜಕ್ಕೆ 2000 ರೂಪಾಯಿ. 1000 ಬೀಜಕ್ಕೆ 2000 ಅಂದ್ರೆ 2 ರೂಪಾಯಿಗೆ 1,000 ಬೀಜ. ನಮಸ್ಕಾರ ಸರ್. ಎಲ್ಲಿರ್ತೀರಿ ಸರ್? ಸರ್ ನಾ ಇಲ್ಕಲ್ ರೂರಲ್ ಇರ್ತೀನಿ. ರೂರಲ್ದಾಗ ಅಲ್ಲ ಆಟ ಕಂಪನಿ ಐತಿ ಸರ್? ಐತಲ್ರಿ? ಯಾವ್ದು ಐತೆ ನೋಡೇನೆ. ಅಲ್ಲ, ನಮ್ಮ ಯಾರು ಕಿವುಡ ಮಾಡಿದ ಕಿತಾಪತಿ ಕುಂಟ ಮೂಕ ಜಾಣ ಬೀಳಿಗೆಯವರು ನಾಟಕ ಕಂಪ್ನಿ ಅದಾವ ಸರ್. ಹೌದು, ನಾವು ಹೋಗಿನ್ರಿ. ನಾಳೆ ಬರೋದ್ರಿ. ಬರ್ರಿ ಸರ್, ತಮ್ಮ ನಂಬರ್ ತೋರ್ಲಿ ಸರ್. ಸೊಪ್ಪು 10ನೇ ತೋರಿ, ನನಗೆ ಕಾಲ್ ಮಾಡ್ರಿ, ನೀವು ಬಂದು ಬಿಟ್ಟಿರ್ತೀನಿ ಇದನ್ನ. ಈಗ ಅಲ್ಲ, ನೀವೇ ನಡ್ಸ್ಕೊಂಡು ಹೋಗ್ತೀರಿ ಕಾರ? ಹೌದು ಸರ್, ನಾನು. ಹಾಂ,
ಮಾತಾಡ್ತೀನಿ. ಜಮೀನ್ ಬಗ್ಗೆ ಇಂಟ್ರೆಸ್ಟ್ ಮನಿ ಇರೋದು ಇಲ್ಲ, ಬಾಗಲಕೋಟೆ ಪದ್ಮನಾಯ ನಗರ ಸರ್. ಬಾಲ್ಕೋಟ್ ಪದ್ಮನಗರ ಪದ್ಮನಾಯನ ನಗರ. ಪದ್ಮನಾಯ ನಗರ ಬಾಲ್ಕೋಟದಾಗ ಇರ್ತೀರಿ. ಡಿಪಾರ್ಟ್ಮೆಂಟ್ ನಿಮ್ಮದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಕಲ್ದಲ್ಲಿ ಸಿವಿಲ್ ಇಲ್ಕಲ್ದಲ್ಲಿ ವರ್ಕ್ ಮಾಡ್ತೀರಿ. ಇಲ್ಕಲ್ದಾಗ ASI ಅಂತ ವರ್ಕ್ ಮಾಡ್ತೀವಿ. ಹಾಂ, ಅಕ್ಕವರು ನೀವು ಕೂಡಿ ಬಂದ್ರಿ ಹೌದು ಸರ್. ಈ ಒಂದು ಯಾವುದು ಇದು ನೋಡಿ ಸರ್, ತೋಟಗಾರಿಕಾ ಮೇಳ. ಮೇಳ ತೋಟಗಾರಿಕೆ ಮೇಳ ಪ್ರತಿ ವರ್ಷ ಸರ್ ನಾವು ನೀವು ರೈತರು ಇರೋದ್ರಿಂದ ಖುಷಿಯಾಗಿ ಇದನ್ನ ನೋಡಿ ಫುಲ್ ಸರ್. ಆರ್ಗ್ಯಾನಿಕ್ ಮಾಡ್ತಾನಂದ್ರಲ್ಲ ಮತ್ತೆ ಹೌದು ಹೌದು ಆರ್ಗ್ಯಾನಿಕ್ ಸಾವಯವ ಗೊಬ್ಬರದಿಂದ ನೀವು ಮಾಡಿ ಮಾಳಿಗೆ ಟೆರೆಸ್ ಮೇಲೆ ಮಾಡಿರಿ. ಹೌದು ಸರ್. ಡ್ರ್ಯಾಗನ್ ಫ್ರೂಟ್ ಬೆಳೆದ್ರೆ ಅದು ಭಾಳ ಖುಷಿ ನಮಗೆ. ಡ್ರ್ಯಾಗನ್ ಫ್ರೂಟ್ ಈ ಸರಿ ಒಂದು ನನ್ನ ಲೆಕ್ಕಕ್ಕೆ ಒಂದು 500 ಆಗಿರ್ಬೇಕು ಸರ್ ಮೇಲೆ. ಆಯ್ 500 ಕಾಯಿ ಹಣ್ಣಾಗಿರ್ಬೇಕು. ಇದನ್ನ ನಾ ಬರ್ತೀನಿ ಸರ್ ಒಂದು ನೋಡ್ಕೊಂಡು ಹೋಗ್ಲಕ್ಕ. ಎಲ್ಲಿ ಬಾಗಲಕೋಟೆಗೆ ಬರ್ಬೇಕಲ್ಲ ನಾವ? ಇಲ್ಲ ಸರ್, ಬಾಗಲಕೋಟೆ ಬದಾಮಿ ರೋಡ್ ಐತಲ್ಲ, ಬದಾಮಿ ರೋಡ್ಗೆನೆ ತಾವು ಈಗಲೂ ಬಂದ್ರು. ಚಳ್ಳವ್ರಿ, ಹಾಗಲ, ಹೀರಿ ಎಲ್ಲದು ನಮ್ಮ ಎಲ್ಲಾನು ಮೇಲೆ ಟೆರೆಸ್ ಮೇಲೆ ಸಿಗುತ್ತೆ. ಹಾಂ ರೀ, ನೋಡೋಣ ಪ್ರಯತ್ನ ಮಾಡ್ತೀನಿ ಬರ್ರಿ ಸರ್. ಸರ್. ಈಗ ಬರ್ತಾನೆ ಸರ್. ನಮಸ್ಕಾರ ಸರ್. ನಮಸ್ಕಾರ.